ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಐ ಎಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಲಾಸ್ಟ್ 2 ಸೆಷನ್ಸ್ ನಾನು ಎಸ್ ಎಲ್ ಆಪ್ ಚಾಪ್ಟರ್ 1 ಥಿಯರಿ ಪಾರ್ಟ್ ಮತ್ತೆ ಚಾಪ್ಟರ್ 2 ಥಿಯರಿ ಪಾರ್ಟ್ ನ ಡಿಸ್ಕಸ್ ಮಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಚಾಪ್ಟರ್ ನಂಬರ್ 3 ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಮಾಡಿರೋದು ಯೂನಿಟ್ 2 ಅಂದ್ರೆ ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಹೈಲೈಟ್ಸ್ ಮಾತ್ರನೇ. ಏನು ಬಾಕ್ಸ್ ಪ್ಲಾಟ್ ಹೆಂಗ್ ಮಾಡೋದು ಅಥವಾ ಲೈನ್ ಗ್ರಾಫ್ ಹೆಂಗ್ ಮಾಡೋದು, ಮತ್ತೆ ಅದ್ರಲ್ಲಿ ಇಂಪಾರ್ಟೆಂಟ್ ಕನ್ಸಿಡರ್ ಮಾಡ್ಬೋದು. ನಾವು ಯಾವ್ದಾವ್ದನ್ನ ಸ್ಟಾರ್ಟಿಂಗ್ ಅಲ್ಲಿ ಅಲ್ಲೂ ಕೂಡ ಏನಂತ ಬಂದಿರುತ್ತೆ, ಸಮ್ಮರೈಸೇಷನ್ ಆಫ್ ಡೇಟಾ ಅಂತ ಬಂದಿರುತ್ತೆ. ಡೇಟಾನ ಹೆಂಗ್ ಸಮ್ಮರೈಸ್ ಮಾಡೋದು. ಯೂನಿಟ್ 1 ಅಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತೀವಿ, ಡೇಟಾ ಕಲೆಕ್ಷನ್ ಬಗ್ಗೆ ಮೆಥಡ್ ನ ಯೂಸ್ ಮಾಡ್ತೀವಿ. ಯೂನಿಟ್ 2 ಬಂದಾಗ ಏನ್ ಮಾಡ್ತೀರಿ, ಕಲೆಕ್ಟ್ ಆಗಿರೋ ಡೇಟಾನ ಹೆಂಗ್ ಇಂಟರ್ಪ್ರಿಟ್ ಮಾಡಬೇಕು. ಇಂಟರ್ಪ್ರಿಟ್ ಅಂದ್ರೆ ಹೆಂಗ್ ತೋರಿಸ್ಬೇಕು, ಯಾಕೆ ನಾವು ಚಾರ್ಟ್ ಯೂಸ್ ಮಾಡಬೇಕು, ಯಾಕೆ ನಾವು ಗ್ರಾಫ್ ಅಲ್ಲೇ ತೋರಿಸ್ಬೇಕು ಅಂದ್ರೆ ನಂಬರ್ಗಳು ಸುಮಾರು 1,00,000 ನಂಬರ್ ಇದ್ರು ಕೂಡ ಬಟ್ ಗ್ರಾಫ್ ಅಲ್ಲಿ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಈಗ ನಿಮ್ ರಿಸಲ್ಟ್ಗಳು ಎಲ್ಲಾ ಸೆಮಿಸ್ಟರ್ ಇದ್ರು ಕೂಡ ನಮಗೆ ಒಂದು ಚಾರ್ಟ್ ಅಲ್ಲಿ ಏನ್ ಗೊತ್ತಾಗುತ್ತೆ, ಫಸ್ಟ್ ಸೆಮ್ ರಿಸಲ್ಟ್ ಹೆಂಗಿತ್ತು, ಸೆಕೆಂಡ್ ಸೆಮ್ ರಿಸಲ್ಟ್ ಹೆಂಗಿತ್ತು, ಆ ತರ ನಾವು ಗ್ರಾಫ್ ಅಲ್ಲಿ ತೋರಿಸಿದ್ರೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಅದನ್ನ ನಾವೇನಂತ ಕರಿತೀವಿ, ಸಮ್ಮರೈಸೇಷನ್ ಆಫ್ ಡೇಟಾ ಅಂತ ಕರಿತೀವಿ. ಓಕೆ, ಈಗ ಥರ್ಡ್ ಯೂನಿಟ್ ಬಂದ್ಬಿಟ್ಟೇನು, ಮೆಜರ್ ಆಫ್ ಲೊಕೇಶನ್ ಅಂಡ್ ಡಿಸ್ಪರ್ಷನ್. Measure of location and dispersion. So central tendency is a descriptive summary of a data set through a single value that reflects the center of the data distribution. ಏನು ಅರ್ಥ ಆಗಿಲ್ಲ ಅಂದ್ರೆ ಏನು ಇಲ್ಲ. ಸೆಂಟ್ರಲ್ ಟೆಂಡೆನ್ಸಿ ಅಂತಂದ್ರೆ ಒಂದು ವ್ಯಾಲ್ಯೂ ಡೇಟಾ ಸೆಟ್ ಇದ್ದಾಗ ಅದ್ರಲ್ಲಿ ಸೆಂಟ್ರಲ್ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಸೊ ಇಟ್ ಮೇ ಬಿ ಎ ಮೀಡಿಯಂ ಅಥವಾ ಆವರೇಜ್ ವ್ಯಾಲ್ಯೂ ಅಥವಾ ಮೀಡಿಯನ್ ವ್ಯಾಲ್ಯೂ ಅಥವಾ ಮೋಡ್ ವ್ಯಾಲ್ಯೂ. ಇವನೇ ಜಾಸ್ತಿ ರಿಪೀಟ್ ಆಗುತ್ತೆ. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ಹೇಳಿದೀನಿ. ಮೀನ್ ಅಂದ್ರೆ ಏನು, ಆವರೇಜ್ ಆಫ್ ದಿ ವ್ಯಾಲ್ಯೂ. ಮೀಡಿಯನ್ ಅಂದ್ರೆ ಏನು, ಮಿಡಲ್ ಆಫ್ ದಿ ವ್ಯಾಲ್ಯೂ. ಮೋಡ್ ಅಂದ್ರೆ ಏನು, ನಂಬರ್ ಆಫ್ ರಿಪೀಟ್ ಆಗಿರುವಂತದ್ದು. ಮೋಡ್ ಅಂದ್ರೆ ನಂಬರ್ ಆಫ್ ರಿಪೀಟ್ ಆಗಿರುವಂತದ್ದು. ಫ್ರೀಕ್ವೆನ್ಸಿ ಅಂದ್ರೆ ಏನು, ನಂಬರ್ ಆಫ್ ಟೈಮ್ಸ್ ದ ವ್ಯಾಲ್ಯೂ ಅಕರ್ಸ್. ಆ ಡೇಟಾ ಸೆಟ್ ಅಲ್ಲಿ ಎಷ್ಟು ಸತಿ ಆ ನಂಬರ್ ಎಕ್ಸಿಸ್ಟ್ ಆಗಿದೆ, ಅದನ್ನ ನಾವೇನಂತ ಕರಿತೀರಿ, ಫ್ರೀಕ್ವೆನ್ಸಿ ಅಂತ ಕರಿತೀರಿ. ಸೊ ಇಲ್ಲೂ ಅಷ್ಟೇನೆ, ದಟ್ ಈಸ್ ಸೆಂಟ್ರಲ್ ಟೆಂಡೆನ್ಸಿ ಇಸ್ ಎ ಡಿಸ್ಕ್ರಿಪ್ಟಿವ್ ಸಮ್ಮರಿ ಆಫ್ ಡೇಟಾ ಸೆಟ್. ಒಂದು ಡಿಸ್ಕ್ರಿಪ್ಟಿವ್ ಸಮ್ಮರಿ, ಓಕೆನಾ, ಯಾವ್ದ್ರದ್ದು, ಡೇಟಾ ಸೆಟ್ ಥ್ರೂ ಎ ಸಿಂಗಲ್ ವ್ಯಾಲ್ಯೂ ದಟ್ ರಿಫ್ಲೆಕ್ಟ್ಸ್ ದ ಸೆಂಟರ್ ಆಫ್ ಡೇಟಾ ಡಿಸ್ಟ್ರಿಬ್ಯೂಷನ್ ಅಲಾಂಗ್ ವಿತ್ ದ variability of a data set. Central tendency is a branch of descriptive statistics. It does not provide information regarding the individual values in the data set. It delivers a comprehensive summary of the whole data set. ಇದು ಸೆಂಟ್ರಲ್ ಟೆಂಡೆನ್ಸಿ ಅನ್ನೋದು ಯಾವುದೇ ಒಂದು ಡೇಟಾ ಸೆಟ್ ನ ಡೀಟೇಲ್ಸ್ ನ ಕೊಡೋದಿಲ್ಲ, ಅದ್ರ ಬದಲು ಒಂದು ಸಿಂಗಲ್ ವ್ಯಾಲ್ಯೂ ನಲ್ಲಿ ಎಕ್ಸ್ಪ್ರೆಸ್ ಮಾಡುತ್ತೆ. ಅದು ಸಿಂಗಲ್ ವ್ಯಾಲ್ಯೂಸ್ ಬಗ್ಗೆ ನೋಡಲ್ಲ, ಎಲ್ಲಾ ಸೇರಿ ಏನಿದು ಓವರ್ ಆಲ್. ಸೊ ಪರ್ಸೆಂಟೇಜ್ ಆಫ್ ದಿ ವ್ಯಾಲ್ಯೂ. ಈಗ ನಿಮ್ ಪರ್ಸೆಂಟೇಜ್ ಎಷ್ಟಪ್ಪ, ನನಗೆ ಸಬ್ಜೆಕ್ಟ್ ವೈಸ್ ಮಾರ್ಕ್ಸ್ ಬೇಕಾಗಿಲ್ಲ. ನಾನು ಹೆಂಗ್ ಕೇಳ್ತೀನಿ, ನಿಮ್ದು ಸೆಕೆಂಡ್ ಸೆಮ್ ಅಥವಾ ಫಿಫ್ತ್ ಸೆಮ್ ಮಾರ್ಕ್ಸ್ ಎಷ್ಟು, ಟೆಲ್ಲಿಂದ ಪರ್ಸೆಂಟೇಜ್ ಅಂತ ಹೇಳ್ತೀವಿ. ಅವಾಗ ಏನ್ ಹೇಳ್ತಾರೆ, ಸರ್ ನಾನು 80%. 80% ಅಂದ್ರೆ ಏನಾಯ್ತು, ಹಾಗಾದ್ರೆ ಎಲ್ಲಾ ಮಾರ್ಕ್ಸ್ ಆಲ್ಮೋಸ್ಟ್ ಒಂದು 80 ಬಂದಿರಬಹುದೇನೋ. ಅರ್ಥ ಆಗ್ತಿದೆ? ದಟ್ ಈಸ್ ಕಾಲ್ಡ್ ಒಂದು ಡಿಸ್ಕ್ರಿಪ್ಟಿವ್ ಡೇಟಾ. ಸೊ ಇದು ಡಿಸ್ಕ್ರಿಪ್ಟಿವ್ ಸಮ್ಮರಿ ಅಂತ ಹೇಳ್ಬೋದು. ಸೊ ಸೆಂಟ್ರಲ್ ಟೆಂಡೆನ್ಸಿ ಆಫ್ ದಿ ಡೇಟಾ ಸೆಟ್ ಕ್ಯಾನ್ ಬಿ ಫೌಂಡ್ ಔಟ್ ಯೂಸಿಂಗ್ ದ 3 ಇಂಪಾರ್ಟೆಂಟ್ ಮೆಜರ್ಸ್, ನೇಮ್ಲಿ ಮೀನ್, ಮೀಡಿಯನ್ ಅಂಡ್ ಮೋಡ್. ಸೊ ನಾವ್ ಯಾವುದೇ ಒಂದು ಡೇಟಾ ಸೆಟ್ ನ ಸೆಂಟ್ರಲ್ ಟೆಂಡೆನ್ಸಿಯನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡಬಹುದು, ಮೀನು ಮತ್ತೆ ಮೀಡಿಯನ್ ಮತ್ತೆ ಮೋಡ್. ಸೊ ಮೀನ್ ಇಸ್ ಅಂದ್ರೆ ಏನು, ಮೀನ್ ಅಂತ ನೋಡಿ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಸುಮಾರು ಹುಡುಗರು ಏನಾದ್ರೂ ನೀವು ಎಸ್ ಎ ಲ್ಯಾಬ್ ಮಾಡ್ಬೇಕಾದ್ರೆ ಎಕ್ಸೆಲ್ ಅಲ್ಲಿ ಮೀನ್ ಕಂಡಿದೆ ಅಂತಂದ್ರೆ ಹುಡುಕ್ತಾ ಇರ್ತಾರೆ ಎಲ್ಲಿ ಮೀನ್ ಇದೆ ಅಂತ. ಅಲ್ಲಿ ಮೀನ್ ಅಂತ ಬರಲ್ಲ, ಅಲ್ಲಿ ಈಕ್ವಲ್ಸ್ ಹೊಡೆದ್ಮೇಲೆ ಆವರೇಜ್ ಅಂತ ಬರುತ್ತೆ ಫಾರ್ಮುಲಾ. ನೆನ್ಪಿಟ್ಕೊಳ್ಳಿ ಇದು. You may get the question. So, what is the syntax you are going to give for getting the average in SLab? SLab ಅಂತ ಕೊಡಲ್ಲ, getting in Excel. Excel ಅಲ್ಲಿ ನಿಮಗೆ ಆವರೇಜ್ ಅಂತ ಬರಕ್ಕೆ ನೀವ್ ಏನ್ ಇನ್ಪುಟ್ ಕೊಡ್ತೀರಾ, ನೀವು ಈಕ್ವಲ್ಸ್ ಹೊಡೆದು ಆವರೇಜ್ ಅಂತ ಹೊಡಿತೀರಾ. ಆವರೇಜ್ ಆಫ್ ಬ್ರಾಕೆಟ್ ಓಪನ್ ಫ್ರಮ್ ಡೇಟಾ ಟು ಡೇಟಾ ಸೆಟ್ 0 ಇಂದ 100 ಗೆ, 1 ಇಂದ 100 ಗೆ ನಾವು ಕೊಡ್ತೀವಿ. ದಟ್ ಈಸ್ ವಾಟ್ ದ ಇನ್ಪುಟ್ ಫಾರ್ಮುಲಾ. ನಾವು ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಮೀನ್, ಮೀಡಿಯನ್ ಅಂಡ್ ಮೋಡ್. ಸೊ ಈ ಮೂರಕ್ಕಿರೋ ಡಿಫರೆನ್ಸಸ್ ನೋಡಿದ್ರೆ, ಮೀನ್ ಅಂದ್ರೆ ದ ಆವರೇಜ್ ವಾಸ್ ಟೇಕನ್ ಫಾರ್ ಎ ಸೆಟ್ ಆಫ್ ನಂಬರ್ಸ್ ಇಸ್ ಕಾಲ್ಡ್ ಆಸ್ ಮೀನ್. ಸೊ ಆವರೇಜ್ ವ್ಯಾಲ್ಯೂ ತಗೊಂಡೋದು ಏನಂತ ಕರೀತಾರೆ, ಮೀನ್ ಅಂತ ಕರೀತಾರೆ. ಅದೇ ರೀತಿ ಮೀಡಿಯನ್ ಆದ್ರೆ ದ ಮಿಡಲ್ ವ್ಯಾಲ್ಯೂ, ಮಧ್ಯದಲ್ಲಿರುವಂತಹ ವ್ಯಾಲ್ಯೂ, ದಟ್ ಇಸ್ ಕಾಲ್ಡ್ ಮೀಡಿಯನ್ ಅಂತ ಕರೀತಾರೆ. ಮೋಡ್ ಅಂದ್ರೆ ಏನು, ದ ನಂಬರ್ ಆಫ್ ಟೈಮ್ಸ್ ದಟ್ ಅಕರ್ಸ್, ಎಷ್ಟು ಸತಿ ರಿಪೀಟ್ ಆಗಿದೆ. ಈಗ ಒಂದು ಕ್ಲಾಸ್ ರೂಮ್ ಅಲ್ಲಿ 70 ಜನ ಇದ್ದಾರೆ, 70 ಜನದಲ್ಲಿ ಒಂದು ಎಲ್ಲರೂ 70 ಮಾರ್ಕ್ಸ್ ತೆಗಿದ್ದಾರೆ ಮ್ಯಾಕ್ಸಿಮಮ್. ಯಾರೋ ಕೆಲವರು ಮಾತ್ರ 20 ತೆಗಿದ್ದಾರೆ, ಯಾರೋ ಕೆಲವರು ಮಾತ್ರ 90 ತೆಗಿದ್ದಾರೆ ಅಂತ ಇಟ್ಕೊಳ್ಳಿ. ನಂಬರ್ ಆಫ್ ಟೈಮ್ 70 ಜಾಸ್ತಿ ರಿಪೀಟ್ ಆಯ್ತಲ್ಲ, ದಟ್ ವ್ಯಾಲ್ಯೂ ವಿಲ್ ಬಿಕಮ್ ದ ಮೋಡ್ ಅಂತ ಕರಿತೀವಿ. ಓಕೆನಾ. ಸೊ ದ ನಂಬರ್ ಆಫ್ ದಟ್ ಅಕರ್ಸ್ ದ ಮೋಸ್ಟ್ ಇನ್ ಎ ಗಿವನ್ ಲಿಸ್ಟ್ ಆಫ್ ನಂಬರ್ ಇಸ್ ಕಾಲ್ಡ್ ಆಸ್ ಮೋಡ್ ಅಂತ ಕರಿತೀವಿ. ಆಡ್ ಆಲ್, ಯಾಕಂದ್ರೆ ಹೆಂಗ್ ಕಂಡಿಡಿಬೇಕು, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಯಾವ ತರ ಕಂಡಿಡಿಯೋದು ಅಂತ ಕೊಟ್ಟಿದ್ದಾರೆ ನೋಡಿ. ಆಡ್ ಆಲ್ ದ ನಂಬರ್ಸ್ ಟುಗೆದರ್, ಡಿವೈಡ್ ದಿ ಸಮ್ ಆಫ್ ಆಲ್ ನಂಬರ್ಸ್ ಬೈ ಟೋಟಲ್ ನಂಬರ್ ಆಫ್ ನಂಬರ್ಸ್.
ಇದು ಆವರೇಜ್ ಅಲ್ಲಿ ಅದು ಡೆಫಿನೇಷನ್ ಕರೆಕ್ಟ್ ಅರ್ಥ ಆಗಲ್ಲ. ಹೆಂಗೆ ಫಾರ್ ಎಕ್ಸಾಂಪಲ್ ನಿಮ್ದು 6 ಸಬ್ಜೆಕ್ಟ್ಸ್ ಇತ್ತು. 6 ಸಬ್ಜೆಕ್ಟ್ ನ ಆಡ್ ಮಾಡಿ ಡಿವೈಡೆಡ್ ಬೈ ಯಾವ್ದು ಮಾಡ್ಬೇಕು? 6 ಮಾಡ್ಬೇಕು. ಇದು ಸಿಂಪಲ್ ಲಾಜಿಕ್. 6 ಸಬ್ಜೆಕ್ಟ್ಸ್ ಇದೆ, 6 ಸಬ್ಜೆಕ್ಟ್ ಅಲ್ಲಿರೋ ಮಾರ್ಕ್ಸ್ ನ ಆಡ್ ಮಾಡ್ತೀರಾ ಡಿವೈಡೆಡ್ ಬೈ 6. ಯಾಕಂದ್ರೆ ರೀಸೆಂಟ್ ಯಾರೋ ಹುಡುಗ ಕೇಳ್ತಿದ್ದ, ಸರ್ ನಮ್ದು ಫೈನಲ್ ಇಯರ್ ಅಗ್ರಿಗೇಟ್ ಹೆಂಗ್ ಕಂಡುಹಿಡಿಯೋದು? ಫೈನಲ್ ಅಗ್ರಿಗೇಟ್ ಹೆಂಗೆ? ನಂಬರ್ ಆಫ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಲ್ಲದ್ರದ್ದು ತಗೋಬೇಕು. ಫಾರ್ ಎಕ್ಸಾಂಪಲ್ ಒಂದ್ ಸಬ್ಜೆಕ್ಟ್ 150, ಎರಡನೇ ಸಬ್ಜೆಕ್ಟ್ 150, ಎಲ್ಲ ಸೇರಿ 10 ಸಬ್ಜೆಕ್ಟ್ ಅಂದ್ರೆ 1500 ಆಗೋಯ್ತು. 10 ಸಬ್ಜೆಕ್ಟ್ ಅಲ್ಲಿ 1500 ಅವ್ರು ಕೊಟ್ಟರೆ ಮ್ಯಾಕ್ಸಿಮಮ್. ನಿನ್ಗೆ ಎಷ್ಟು ಬಂದಿದೆ ಎಲ್ಲ ಕೂಡ್ಕೊಬೇಕು. ಕೂಡ್ಕೊಂಡಿರೋದು ಡಿವೈಡೆಡ್ ಬೈ ಟೋಟಲ್ ಮ್ಯಾಕ್ಸಿಮಮ್ 1500 ಇಂಟು 100. ದಟ್ ಈಸ್ ಕಾಲ್ಡ್ ಎಸ್ ವಾಟ್? ದ ಆವರೇಜ್ ಅಥವಾ ಮೀನ್ ಅಂತ ಕರಿತೀವಿ. ಸೊ ಅಗರ್ ಇದು ಅಷ್ಟೇನೆ ಡಿವೈಡೆಡ್ ಬೈ ದ ಇಂಡಿವಿಜುವಲ್ ನಂಬರ್ಸ್. ಪ್ಲೇಸ್ ಆಲ್ ದ ಗಿವನ್ ನಂಬರ್ಸ್ ಇನ್ ಅಸೆಂಡಿಂಗ್ ಆರ್ಡರ್. ಯಾವ್ದು ಮಾಡ್ಬೇಕು ನೋಡಿ, ಇದು ಕಂಡುಹಿಡಿಬೇಕಾರೆ, ಮೀಡಿಯನ್ ಕಂಡುಹಿಡಿಬೇಕಾರೆ ಕೊಟ್ಟಿರುವಂತ ಡೇಟಾ ಸೆಟ್ ನೆಲ್ಲ ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಬರೀಬೇಕು. ಆಮೇಲೆ ಮಿಡಲ್ ಆಫ್ ದಿ ವ್ಯಾಲ್ಯೂ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇಟ್ ಶೋಸ್ ಫ್ರೀಕ್ವೆನ್ಸಿ ಆಫ್ ದಿ ಅಕರೆನ್ಸ್. ಇನ್ನು ಮೋಡ್ ಅನ್ನೋದು ತುಂಬಾ ಸುಲಭ. ಅದು ಯಾವ್ದು ರಿಪೀಟ್ ಆಗಿದೆಯೋ ಅದನ್ನ ಬರೆದ್ರೆ ಸಾಕಾಗುತ್ತೆ. ಓಕೆ, result is the mean or average score. The next step is to find the middle number on the list. It is called as the median. ಅದು ಥರ್ಡ್ ಇದೆ, ಸೇಮ್ ರಿಪೀಟ್ ಮಾಡಿದ್ರೆ ಹೆಂಗ್ ಕಂಡುಹಿಡಿಯೋದು ಅಂತ ಹೇಳಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಈಗ ಫೋರ್ತ್ ಒನ್, ಟು ಫೈಂಡ್ ದ ಅವರೇಜ್ ಆಫ್ 4 ನಂಬರ್ಸ್. 4 ನಂಬರ್ಸ್ ಹೆಂಗೆ? 2 + 4 + 6 + 8 ಡಿವೈಡೆಡ್ ಬೈ ಯಾವ್ದು ಮಾಡಬೇಕು? 4 ಮಾಡಬೇಕು. ಇದು ನೆನ್ಪಿಟ್ಕೊಳ್ಳಿ. ಕೆಲವರು ಜನರಲ್ ತಿಳ್ಕೊಂಡ್ಬಿಡ್ತಾರೆ, ಎಲ್ಲದಕ್ಕೂ ಡಿವೈಡೆಡ್ ಬೈ 2 ಹಾಕ್ಬೇಕು. ನೋ, average of 2 numbers divided by 2, average of 4 numbers divided by 4, average of 10 numbers divided by 10, average of 6 numbers divided by 6, average of 4 numbers, 2 + 4 + 6 + 8 divided by 4. That is what? Average value. And one more thing you have to remember, average ಇನ್ನೊಂದು ಏನಪ್ಪಾ ಅಂತಂದ್ರೆ ಅಲ್ಲಿ ಕೊಟ್ಟಿರುವಂತ ವ್ಯಾಲ್ಯೂ ನಲ್ಲೇ ಇರುತ್ತೆ ಆವರೇಜ್ ನಂಬರ್. ಇದೊಂದು ನೆನ್ಪಿಟ್ಕೊಳ್ಳಿ. ಕ್ಯಾಲ್ಕುಲೇಟರ್ ಮಾಡ್ಬೇಕಾದ್ರೆ ಸುಮಾರು ಜನ ಮಿಸ್ಟೇಕ್ ಮಾಡ್ತಾರೆ. ಹೆಂಗ್ ಮಾಡ್ತಾರೆ? 2 + 4 + 6 + 8 ಡಿವೈಡೆಡ್ ಬೈ 4 ಅಂತ ಹೊಡೆದ್ಬಿಡ್ತಾರೆ. ಅದೇನಾಗುತ್ತೆ ಗೊತ್ತಾ? 2, 4, 6 ಮೂರು ಆಡ್ ಆಗುತ್ತೆ. ಎಷ್ಟಾಯ್ತು? 4, 2, 6, 6, 12 ಆಯ್ತು. ಪ್ಲಸ್ 8ನೇ ನಂಬರ್ ಇರುತ್ತಲ್ಲ, ಲಾಸ್ಟ್ ನಂಬರ್, ಆ 8 ಮಾತ್ರ ಡಿವೈಡೆಡ್ ಬೈ 2 ಆಗಿರುತ್ತೆ, ಡಿವೈಡೆಡ್ ಬೈ 4 ಆಗಿರುತ್ತೆ. 8/4 ಎಷ್ಟಾಯ್ತು? 2 ಆಯ್ತು. 2 ಎಷ್ಟು ಸೇರ್ಕೊಂತು? 12 ಸೇರ್ಕೊಂಡು. 12 + 2 ಎಷ್ಟಾಯ್ತು? 14 ಆಯ್ತು. ಅಲ್ಲಿಗೆ ರಾಂಗ್ ಆನ್ಸರ್. ಹೆಂಗ್ ಗೊತ್ತಾಯ್ತು ನಾನು 14 ರಾಂಗ್ ಅಂತ? ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಗೊತ್ತಾಗಿಲ್ಲ ಅನ್ಕೊಳ್ಳಿ, ಅಕಸ್ಮಾತ್ ನಿಮ್ಗೆ ಐಡಿಯಾ ಬರಲಿಲ್ಲ. ನಾನು ಅದಕ್ಕೆ ಹೇಳೋದು, ಆವರೇಜ್ ಅನ್ನೋದು ಯಾವಾಗ್ಲೂ ಅವ್ರು ಕೊಟ್ಟಿರುವಂತ ಮಾರ್ಕ್ಸ್ ಸೆಂಟ್ರಲ್ ಇರುತ್ತೆ. ಇಲ್ಲಿ ಮಿನಿಮಮ್ 2 ನಾ, ಮ್ಯಾಕ್ಸಿಮಮ್ 8 ಈ ಎರಡು ನಡುವೆ ಇರುತ್ತೆ. ಅದಕ್ಕೆ ನೋಡಿ ಇಲ್ಲಿ ಎಷ್ಟು ಬಂದಿದೆ? 5 ಬಂದಿದೆ. ಅರ್ಥ ಆಯ್ತಾ ಆವರೇಜ್? ಸೊ ಅದು ನೀವು ಮಿಸ್ಟೇಕ್ ನ ಅವಾಯ್ಡ್ ಮಾಡ್ಕೊಬೇಕು. ಅರೇಂಜ್ ದ ನಂಬರ್ಸ್ ಇನ್ ಅಸೆಂಡಿಂಗ್ ಆರ್ಡರ್ 2, 4, 8, 10, 19. ಎರಡನೇ ನಾನು ಹೇಳ್ತಾ ಇರೋದು. ಆಸ್ ಅ ಟೋಟಲ್ ನಂಬರ್ ಆರ್ 5, ಸೊ ದ ಮಿಡಲ್ ನಂಬರ್ 8 ಇಸ್ ದ ಮೀಡಿಯನ್ ಇಯರ್. ಇಲ್ಲಿ ಎಷ್ಟು ನಂಬರ್ ಇದೆ ಕೌಂಟ್ ಮಾಡ್ಕೊಬೇಕು? 2, 4, 8, 10, 19 ಇಷ್ಟು ನಂಬರ್ ಇದೆ. ಅದ್ರ ಮಿಡಲ್ ನಂಬರ್ ಎಷ್ಟು? 8ನೇದು. ಓಕೆನಾ? ಇಲ್ಲಿ ಟೋಟಲ್ ನಂಬರ್ಸ್ ಎಷ್ಟಿದೆ? 5 ಇದೆ. ಕರೆಕ್ಟಾ? 5 ಇದ್ದಾಗ ಹೆಂಗಪ್ಪ ಅಂದ್ರೆ ಆಡ್ ನಂಬರ್. ಇನ್ನೊಂದು ಟೆಕ್ನಿಕ್ ಹೇಳ್ಕೊಟ್ಟಿರ್ತೀನಿ. 5 ಆಡ್ ನಂಬರ್. 5 + 1 ಮಾಡಿ ಎಷ್ಟಾಯ್ತು? 6 ಡಿವೈಡೆಡ್ ಬೈ 2 ಮಾಡಿ ಎಷ್ಟು ಬಂತು? 3 ಬಂತು. ಇಲ್ಲಿ ಎಷ್ಟನೇ ನಂಬರ್ ಆಗಿದೆ ಮೀಡಿಯನ್? 1ನೇದು, 2ನೇದು, 3ನೇದು. ಅರ್ಥ ಆಯ್ತಾ ಲಾಜಿಕ್ ಹೇಳಿದ್ದು? ಮಿಡಲ್ ಆಫ್, ಇವಾಗ ಫಾರ್ ಎಕ್ಸಾಂಪಲ್ ಈವನ್ ನಂಬರ್ ಇದ್ರೆ ಮಿಡ್ಲ್ ಅಲ್ಲಿ 2 ನಂಬರ್ ಬರುತ್ತೆ. ಈವನ್ ನಂಬರ್ ಆದ್ರೆ ಮಿಡ್ಲ್ ಅಲ್ಲಿ ಇರುವಂತಹ 2 ನಂಬರ್ ಬರುತ್ತೆ. ಆಡ್ ನಂಬರ್ ಆದ್ರೆ 1 ನಂಬರ್ ಬರುತ್ತೆ. ಅಲ್ವೇನಾ? ಈಗ 10 ಮೆಂಬರ್ಸ್ ಇತ್ತು, ಸೆಂಟ್ರಲ್ ಇಬ್ರು ಬರ್ತಾರೆ ಮೀಡಿಯನ್ ಅಂತ. 11 ನಂಬರ್ ಇದ್ರೆ ಈಸಿ, ನಿಮ್ಗೆ ರೌಂಡ್ ಆಫ್ ಮಾಡ್ಕೊಂಡ್ಬಿಡ್ತೀರಾ. ಈ ಕಡೆ ಒಂದಿಷ್ಟು, ಈ ಕಡೆ ಒಂದಿಷ್ಟು ಬಿಡ್ತೀರಾ, ಸೆಂಟ್ರಲ್ ನಂಬರ್. ಓಕೆನಾ? ಹಾಗಾದ್ರೆ ಫೈಂಡ್ ದ ಫ್ರೀಕ್ವೆನ್ಸಿ ಆಫ್ ಈಚ್ ನಂಬರ್ ಅಂದ್ರೆ ಏನು? ನಂಬರ್ ಆಫ್ ಟೈಮ್ಸ್ ಎಷ್ಟು ರಿಪೀಟ್ ಆಗಿದೆ ಅದನ್ನ ನಾವೇನು ಕರಿತೀರಿ? ಫ್ರೀಕ್ವೆನ್ಸಿ ಅಂತ ಕರಿತೀರಿ. ಈ ಲಾಸ್ಟ್ ಕಾಲಮ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, 4th ರೋ ನಲ್ಲಿ ಇನ್ ದ ಗಿವನ್ ಸೀರೀಸ್ 3, 3, 5, 6, 7, 7, 8, 1, 1, 1, 4, 5, 6. ಇಲ್ಲಿ ಯಾವ್ದ್ರಲ್ಲಿ ಜಾಸ್ತಿ ರಿಪೀಟ್ ಆಗಿರೋ ನಂಬರ್ ಯಾವುದು? 1, 1, 1. ಅದಕ್ಕೆ ನಾವು ಫಾರ್ ನಂಬರ್ 3 ಇಟ್ ಇಸ್ 2, ಫಾರ್ 5 ಇಟ್ ಇಸ್ 2, ಫಾರ್ 6 ಇಟ್ ಇಸ್ 2 ಅಂದ್ರೆ ನಂಬರ್ ಆಫ್ ಟೈಮ್ಸ್ ರಿಪೀಟ್ ಆಗ್ತಾರದು ಹೇಳ್ತಾ ಇದ್ದಾರೆ. ಬಟ್ ಫಾರ್ ದ ನಂಬರ್ 1 ಇಟ್ ಇಸ್ 3, 4 ಇಟ್ ಇಸ್ 1. ಹಾಗಾದ್ರೆ ನಂಬರ್ ವಿತ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇಸ್ ದ ಮೋಡ್. ಹಾಗಾದ್ರೆ ಯಾವ್ದು ಮೋಡ್ ಇದ್ರಲ್ಲಿ? 1 ಇಸ್ ದ ಮೋಡ್. ಓಕೆನಾ? ಸೊ ನೆಕ್ಸ್ಟ್ ನೋಡ್ಕೊಡ್ರಪ್ಪ, ಫೈಂಡಿಂಗ್ ದ ಮೀನ್. ಸೇಮ್ ಆನ್ಸರ್ ಕಂಡ್ರೋ, ಇದ್ರ ಬಗ್ಗೆ ವರಿ ಮಾಡಬೇಡಿ. ಸೇಮ್ ಥಿಂಗ್. ಪಾರ್ಟಿಸಿಪೆಂಟ್ಸ್ ಕೊಟ್ಟಿದ್ದಾರೆ ಎಷ್ಟು? 5. ಕಡೆ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಎಷ್ಟು? 287 ಇಂದ 380. ಎಲ್ಲಾನು ಆಡ್ ಮಾಡಿ ಡಿವೈಡೆಡ್ ಬೈ 5 ಮಾಡಿದ್ರೆ ನಿಮ್ಗೆ ಆವರೇಜ್ ಅಥವಾ ಮೀನ್ ಬಂದ್ಬಿಡುತ್ತೆ. ಫೈಂಡಿಂಗ್ ದ ಮೀಡಿಯನ್ ಅಪ್ಪ. ಇಲ್ಲಿ ಕೊಟ್ಟಿದ್ದಾರೆ 1 to 7 ಕೊಟ್ಟಿದ್ದಾರೆ. ನೀವು ಮೀಡಿಯಂ, ಸ್ಲೋ, ಫಾಸ್ಟ್, ಫಾಸ್ಟ್, ಮೀಡಿಯಂ, ಫಾಸ್ಟ್, ಸ್ಲೋ ಅಂತ ಇದೆ. ಎಷ್ಟು ನಂಬರ್ಸ್ ಇದೆ? 7 ನಂಬರ್ಸ್ ಇದೆ. 7 ಮೆಂಬರ್ಸ್ ಅಲ್ಲಿ ಎಷ್ಟಾಯ್ತು? 1, 2, 3, ಸೆಂಟರ್ 4ನೇದು ಅಥವಾ 5ನೇದು. ಕರೆಕ್ಟಾ? ನಾವ್ ಯಾವ್ದನ್ನ ಕನ್ಸಿಡರ್ ಮಾಡಬೇಕು? ಟು ಫೈಂಡ್ ದ ಮೀಡಿಯಂ ಯು ಫಸ್ಟ್ ಆರ್ಡರ್ ಆಲ್ ದ ವ್ಯಾಲ್ಯೂಸ್ ಫ್ರಮ್ ಲೋ ಟು ಹೈ. ಲೋ ಇಂದ ಹೈಗೆ ಫಸ್ಟ್ ನೀವೇನ್ ಮಾಡ್ಬೇಕು? ಅರೇಂಜ್ ಮಾಡ್ಬೇಕು. ಲೋ ಇಂದ ಹೈ ಸ್ಟಾರ್ಟಿಂಗ್ ಆಗಪ್ಪ ಸ್ಲೋ. ಸ್ಲೋ 2 ಸತಿ ಇದೆಯಾ? ಸ್ಲೋ, ಸ್ಲೋ. ಆಮೇಲೆ ಮೀಡಿಯಂ, ಮೀಡಿಯಂ. ಆಮೇಲೆ ಫಾಸ್ಟ್, ಫಾಸ್ಟ್, ಫಾಸ್ಟ್. ಈಗ ಅಸೆಂಡಿಂಗ್ ಬರೆದ ಮೇಲೆ ಮುಂಚೆನೆ ನೋಡಕ್ ಹೋದ್ರೆ ಮೀಡಿಯಂ ಅಂತ ಸರ್, ಇಲ್ಲಿ ಎಲ್ಲಿ ಸರ್ ಮೀಡಿಯಂ 5ನೇ ನಂಬರ್ ಅಲ್ಲ ಸರ್
ರಾಂಗ್ ಆನ್ಸರ್. ಹಾಗಾದ್ರೆ ಹಂಗಲ್ಲ ನಾವು ಮಾಡ್ಬೇಕಾಗಿರೋದು ಅಸೆಂಡಿಂಗ್ ಆರ್ಡರ್ಲಿ ಅಥವಾ ಡಿಸೆಂಡಿಂಗ್ ಆರ್ಡರ್ ಮಾಡ್ಬಿಟ್ಟು ಮಿಡಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ. ಸೊ ಮೀಡಿಯನ್ ವಿಲ್ ಬಿ ಬಿಕಮ್ ದ ಮೀಡಿಯನ್ ಆಫ್ ದಿ ಗಿವನ್ ಡೇಟಾ ಸೆಟ್. ಹಾಗಾದ್ರೆ ಮೀಡಿಯನ್ ಆಫ್ ಅನ್ ಆಡ್ ನಂಬರ್ ಡೇಟಾ ಸೆಟ್ ಹೆಂಗೆ ನೋಡಿ, ಅದನ್ನ ನಾನು ಹೇಳಿದ ಎಕ್ಸಾಂಪಲ್. ಆಡ್ ನಂಬರ್ ಕೊಟ್ಟಾಗ ಹೆಂಗಪ್ಪ ಮಾಡ್ಬೇಕು ಅಂದ್ರೆ n+1/2 ಮಾಡ್ಕೊಳ್ಳಿ. ದಟ್ ಈಸ್ ಈಕ್ವಲ್ ಟು n. ನೋಡಿ n+1 ಎಷ್ಟು ನಂಬರ್ ಡೇಟಾ ಸೆಟ್ ಇದೆ ಇಲ್ಲಿ? ಟೋಟಲ್ 5 ಇದಾವೆ ಎಲಿಮೆಂಟ್ಸ್ ಅವ್ರು ಕೊಟ್ಟಿರೋದು. 287, 298, 345, 365, 380. 5 ಮೆಂಬರ್ಸ್ ಇದ್ದಾರೆ. 5+1 ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ 5 ಬರುತ್ತೆ. ದಟ್ ಇಸ್ ಸಾರಿ 3 ಬರುತ್ತೆ. ಥರ್ಡ್ ನಂಬರ್ ಯಾವ್ದಿದೆ? 345 ಇದೆ. ದಟ್ ವಿಲ್ ಬಿಕಮ್ ದ ಮೀಡಿಯನ್. ಹಾಗಾದ್ರೆ ಮೀಡಿಯನ್ ಆಫ್ ಅನ್ ಈವನ್ ನಂಬರ್ ಡೇಟಾ ಸೆಟ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಸರ್? ಇಲ್ಲಿ ನಿಮ್ಗೆ ಎರಡು ತರ ಬರುತ್ತೆ, n/2 ಅಂಡ್ n/2+1. ಸೊ ಇಲ್ಲಿ 1 2 3 4 5 6 ನಂಬರ್ಸ್ ಕೊಟ್ರಿ. ಈಗ ಎಲ್ಲಿಂದ? 287 ಇಂದ 380 ವರೆಗೂ ಎಷ್ಟು ನಂಬರ್ ಕೊಟ್ಟಿದ್ದಾರೆ? 6 ನಂಬರ್. 6 ನಂಬರ್ ಎಂತ ನಂಬರ್? ಈವನ್ ನಂಬರ್. ಹಾಗಾದ್ರೆ ಈವನ್ ನಂಬರ್ 6/2 ಅಂತ ಮಾಡಿದ್ರೆ 1 ನಂಬರ್ ಬರುತ್ತೆ. ಇನ್ನೊಂದು ನಂಬರ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅದೇಂಗ್ ಮಾಡೋದು? +1 ಸೇರಿಸ್ಕೋಬೇಕು. ವೆರಿ ಸಿಂಪಲ್. ಡಿವೈಡೆಡ್ ಬೈ 2 ಮಾಡಿದ ಒಂದು ನಂಬರ್ ಇರ್ತಾ, ಅದ್ರ ಪಕ್ಕದ ನಂಬರ್ ಇನ್ನೊಂದು ನಂಬರ್ ಆಗಿದೆ. ಅರ್ಥ ಆಗ್ತಿದ್ಯಾ? ದಟ್ ಇಸ್ ವಾಟ್ 6/2 3. ಇನ್ನೊಂದು ಯಾವುದು? 4. 3 1 ಸೇರಿಸ್ಕೊಳ್ಳಿ. 4th. ಥರ್ಡ್ ಮತ್ತೆ 4th ನಂಬರ್ಸ್ ಏನಾಗಿರ್ತವೆ? ಮೀಡಿಯನ್ ಆಗಿರ್ತವೆ. ಥರ್ಡ್ ಮತ್ತೆ 4th ನೋಡ್ತಾ ಇದೀರಾ? ಅರ್ಥ ಆಯ್ತಾ ಇಲ್ವಾ? ಸೊ ಈಗ 287 290 ಇದೆಯಲ್ಲಪ್ಪ, 345 357 365 380. ಇಲ್ಲೇನೋ ನಮ್ಗೆ ನೋಡಕ್ಕೆ ಚಿಕ್ಕದು, ತಲೆ ಕೆಡಿಸ್ಕೊಂಡಂಗಿಲ್ಲ ಸರ್. ಇಲ್ಲಿ 345 357 ನೋಡಕ್ಕೆ ಗೊತ್ತಾಗುತ್ತಲ್ಲ ಸರ್ ಇನ್ನೇನ್ ಸರ್ ಅಂತ ನೀವು ಕೇಳ್ಬೋದು. ಅವ್ರೇನಾದ್ರು ಒಂದು 500 ಐಟಮ್ಸ್ ಕೊಟ್ಬಿಟ್ರು, ಅಸೆಂಡಿಂಗ್ ಆರ್ಡರ್ ಬರ್ದ್ಬಿಟ್ರಿ. 500 ಅಂದ್ರೆ ಇವಾಗ ಮಿಡಲ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ? 500 ಡಿವೈಡೆಡ್ ಬೈ 2 ಎಷ್ಟು? 250. 250 ಮತ್ತೆ 251 ಅವೆರಡೇನಾಗಿರ್ತವೆ? ಮೀಡಿಯನ್ ಆಗಿರ್ತವೆ. ಅರ್ಥ ಆಯ್ತಾ ಲಾಜಿಕ್? ಗೊತ್ತಾಯ್ತಾ ಇಲ್ವೋ? ಸಪೋಸ್ 601 ಕೊಟ್ಬಿಟ್ಟು 601 ಅನ್ನೋದು ಎಂತದ್ದು? ಆಡ್ ನಂಬರ್. ನನಗೆ ಕ್ಯಾಲ್ಕುಲೇಟ್ ಡಿವೈಡ್ ಮಾಡಕ್ ಆಗೋದೇ ಇಲ್ಲ. ಸಿಂಪಲ್ ಲಾಜಿಕ್. ಯಾವ ಡಿವೈಡ್ ಮಾಡಕ್ ಆಗೋದಿಲ್ಲ ಅದಕ್ಕೆ 1 ಸೇರಿಸಿ. 601 2 ಆಯ್ತು. 602 ಡಿವೈಡೆಡ್ ಬೈ 2. ಅರ್ಥ ಆಗ್ತಿದ್ಯಾ? ದಟ್ ಇಸ್ ದ ಲಾಜಿಕ್. ನೆಕ್ಸ್ಟ್, ಬೈ ಮೋಡಲ್, ಟ್ರೈ ಮೋಡಲ್ ಅಂಡ್ ಮಲ್ಟಿ ಮೋಡಲ್, ಮೋರ್ ದೆನ್ 1 ಮೋಡ್. ಅಂದ್ರೆ ವೆನ್ ದೇರ್ ಆರ್ 2 modes in a data set, then data set is called as bimodal. When there are 3 modes, it is called as trimodal. When there are 4 or more modes in a data set, that is called as that is multimodal ಅಂತ ಕರಿತೀರಿ. ನಂಬರ್ ಆಫ್ ಟೈಮ್ಸ್ ಮೋಡ್ ರಿಪೀಟ್ ಆಗಿರುವಂತದ್ದು. ಓಕೆನಾ? ಈಗ ಫಾರ್ ಎಕ್ಸಾಂಪಲ್, ಇಫ್ ನೋ ವ್ಯಾಲ್ಯೂ ಆರ್ ನಂಬರ್ ಇನ್ ದ ಡೇಟಾ ಸೆಟ್ ಅಪಿಯರ್ಸ್ ಮೋರ್ ದೆನ್ ಒನ್ಸ್. ಇಲ್ಲಿ ನಾವು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇರೋದು? ಮೋಡ್ ಬಗ್ಗೆ ಮಾತಾಡ್ತಾ ಇರೋದು. ಸಪೋಸ್ ಯಾವ್ದೋ ನಂಬರ್ ರಿಪೀಟ್ ಆಗಿಲ್ಲ, ದಟ್ ಇಸ್ ನೋ ಮೋಡ್. ಯಾವ್ದೋ ನಂಬರ್ 2 ಸತಿ ರಿಪೀಟ್ ಆಗಿದೆ, ದಟ್ ಇಸ್ ಬೈ ಮೋಡ್. ಯಾವ್ದೋ ನಂಬರ್ 3 ಟೈಮ್ಸ್ ರಿಪೀಟ್ ಆಗಿದೆ, ಟ್ರೈ ಮೋಡಲ್. ಇಫ್ ಇಟ್ ಇಸ್ ಮೋರ್ ದೆನ್ 3, ಮಲ್ಟಿ ಮೋಡಲ್. ಅರ್ಥ ಆಯ್ತಾ ಲಾಜಿಕ್? ಗೊತ್ತಾಯ್ತೋ ಇಲ್ಲೋ? ಏನ್ ಅರ್ಥ ಆಯ್ತು? 2 modes ಇದೆ, ಬೈ ಮೋಡಲ್, ಟ್ರೈ ಮೋಡಲ್. ಸೊ ಮೋರ್ ದೆನ್ 3 ಇದ್ರೆ ಮಲ್ಟಿ ಮೋಡಲ್. ಈಗ ನೋಡಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಫಾರ್ ಸೆಟ್ 3 6 9 16 27 37 48 ದೇರ್ ಇಸ್ ನೋ ಮೋಡ್ ಅವೈಲೇಬಲ್. ಯಾಕೆ? ಯಾವುದು ಕೂಡ ರಿಪೀಟ್ ಆಗಿಲ್ಲ. ಅರ್ಥ ಆಗ್ತಿದ್ಯಾ? ದ ಮೋಡ್ ಇಸ್ ಈಸಿಲಿ ಸೀನ್ ಇನ್ ದ ಬಾರ್ ಗ್ರಾಫ್ ಬಿಕಾಸ್ ಇಟ್ ಇಸ್ ದ ವ್ಯಾಲ್ಯೂ ವಿತ್ ದ ಹೈಯೆಸ್ಟ್ ಬಾರ್. ನೋಡಿ, ಇದು ಕೂಡ ಒಂದು ಲಾಜಿಕ್. ನಾವು ಈಸಿಯಾಗಿ ಮೋಡ್ ನ ಎಲ್ಲಿ ಕಂಡುಹಿಡಿಬಹುದಪ್ಪ ಅಂದ್ರೆ ವಿತ್ ದ ಹೆಲ್ಪ್ ಆಫ್ ಬಾರ್ ಗ್ರಾಫ್ ಕಂಡುಹಿಡಿಬಹುದು. ಯಾಕಪ್ಪ ಅಂದ್ರೆ ಬಾರ್ ಗ್ರಾಫ್ ಅಲ್ಲಿ ಹೈಯೆಸ್ಟ್ ಆ ರೆಕ್ಟಾಂಗ್ಯುಲರ್ ಬಾರ್ ಇರುತ್ತಲ್ಲ, ಅದು ಜಾಸ್ತಿ ಮೇಲಕ್ಕೆ ಯಾವ್ದಕ್ಕೆ ಹೋಗಿರುತ್ತೋ ಅದನ್ನ ನಾವು ಮೋಡ್ ಅಂತ ಕನ್ಸಿಡರ್ ಮಾಡ್ತೀರಿ. ಹಂಗಾಗಿ ಬಾರ್ ಗ್ರಾಫ್ ನಾವು ಈಸಿಯಾಗಿ ಕಂಡುಹಿಡಿಬಹುದು. ದೇರ್ ಆರ್ ಸೆವರಲ್ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಆಫ್ ಮೀನ್, ಮೀಡಿಯನ್ ಅಂಡ್ ಮೋಡ್, ಬಟ್ ಐ ವಿಲ್ ಗಿವ್ ಯು ಒನ್ ಎಕ್ಸಾಂಪಲ್ ಈಚ್. ಮೀನ್ ಅಂದ್ರೆ ಆವರೇಜ್ ಎಕ್ಸ್ಪೆಂಡಿಚರ್ ಪರ್ ಮಂತ್ ಆನ್ ಯುವರ್ ಸೆಲ್ ಫೋನ್ ಇಸ್ ಈಕ್ವಲ್ ಟು ಟೋಟಲ್ ಎಕ್ಸ್ಪೆಂಡಿಚರ್ ಆನ್ ಸೆಲ್ ಫೋನ್ ಫಾರ್ ದಿ ಲಾಸ್ಟ್ 12 months divided by 12. ಇಟ್ ಈಸ್ ವೆರಿ ಸಿಂಪಲ್. ನಿಮ್ಗೆ ಗೊತ್ತಾಯ್ತು. ಈಗಾಗಲೇ ಸುಮಾರು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅದಕ್ಕೆ ಮೋಡ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ದೆನ್ ಕಮ್ ಟು ದ ಪಾಯಿಂಟ್ ಆಫ್ ಕ್ವಾರ್ಟೈಲ್ಸ್. ಏನೋ ಕ್ವಾರ್ಟೈಲ್ಸ್. ಕ್ವಾರ್ಟರ್ಸ್ ಬಗ್ಗೆ ಕೂಡ ನಾನು ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡಿದ್ದೆ. ಕ್ವಾರ್ಟೈಲ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಮೊಬೈಲ್ ಕಂಪ್ನಿ ಕನ್ಸಿಡರ್ ಮಾಡಿದಾಗ ಯಾವತ್ತು ಮೊಬೈಲ್ ಕಂಪ್ನಿಯವರು ಪ್ರಾಫಿಟ್ ಆಗ್ಲಿ ಅಥವಾ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಕಂಪ್ನಿ ತಗೊಳ್ಳಿ, ಫಾರ್ ಎಕ್ಸಾಂಪಲ್ ಟಾಟಾ ಇಂಡಸ್ಟ್ರೀಸ್ ತಗೊಳ್ಳಿ, ಟಾಟಾ ಸ್ಟೀಲ್ ತಗೊಳ್ಳಿ, ಅವ್ರ ಇನ್ವೆಸ್ಟ್ಮೆಂಟ್ ಪ್ರಾಫಿಟ್ ಹೆಂಗ್ ಹೇಳ್ಕೊತಾರೆ ಅಂದ್ರೆ 23 year ಅಲ್ಲಿ ಫಸ್ಟ್ ಕ್ವಾರ್ಟರ್ ನಮಗೆ ತುಂಬಾ ಲಾಸ್, ಸೆಕೆಂಡ್ ಕ್ವಾರ್ಟರ್ ನಮಗೆ ತುಂಬಾ ಗೇನ್ ಆಗಿತ್ತು, ಥರ್ಡ್ ಕ್ವಾರ್ಟರ್ ನಮಗೆ ಲಾಸ್ ಆಗಿತ್ತು, ಫೋರ್ತ್ ಕ್ವಾರ್ಟರ್ ಅಂತ ಹೇಳ್ತಾರೆ. ದರ್ ಆರ್ 4 ಕ್ವಾರ್ಟರ್ಸ್. ಕ್ವಾರ್ಟರ್ಸ್ ಅಂದ್ರೆ ಕಾಲ್ ಭಾಗ ಅಂತ ಅರ್ಥ. 4 ಕಾಲ್ ಭಾಗ ಸೇರಿದ್ರೆ ಒಂದಾಗುತ್ತೆ. ಅರ್ಥ ಆಯ್ತಾ? ಈಗ 12 years ಅಲ್ಲಿ ಅರ್ಧ ಭಾಗ ಎಷ್ಟು? 6 months. ಅದ್ರಲ್ಲಿ ಅರ್ಧ ಭಾಗ ಎಷ್ಟು? 3 months. ಕರೆಕ್ಟಾ? ಸೊ ಫಸ್ಟ್ ಕ್ವಾರ್ಟರ್ 3 months ಗೆ, ಸೆಕೆಂಡ್ ಕ್ವಾರ್ಟರ್ 6 months ಗೆ, ಥರ್ಡ್ ಕ್ವಾರ್ಟರ್ 9 months ಗೆ. ಸೊ ಲಾಸ್ಟ್ ಕ್ವಾರ್ಟರ್ ಇಸ್ ನಥಿಂಗ್ ಬಟ್ 12. ಹಾಗಾದ್ರೆ ಸ್ಟಾರ್ಟಿಂಗ್ ನ ಕ್ವಾರ್ಟರ್ ನ ನಾವ್ ಏನಂತ ಕರಿತೀರಿ? ವಿ ವಿಲ್ ಕಾಲ್ ಇಟ್ ಆಸ್ ಮಿನಿಮಮ್, ಲಾಸ್ಟ್ ಒನ್ ನ ಮ್ಯಾಕ್ಸಿಮಮ್. ಆ ಸೆಕೆಂಡ್ ಕ್ವಾರ್ಟರ್ ಮತ್ತೆ ಥರ್ಡ್ ಕ್ವಾರ್ಟರ್ ಇದೆಯಲ್ಲ ಅವನ್ನ ಅದೇ ಹೆಸರು ಕರೀತಾರೆ, ಸೆಕೆಂಡ್ ಕ್ವಾರ್ಟರ್ ಮತ್ತೆ ಥರ್ಡ್ ಕ್ವಾರ್ಟರ್ ಅಂತ. ಬಟ್ ಸೆಂಟರ್ ವ್ಯಾಲ್ಯೂ ಇರುತ್ತಲ್ಲ, ದಟ್ ಇಸ್ ಕಾಲ್ಡ್ ಆಸ್
ಮೀಡಿಯನ್ ಅಂತ ಕರಿತೀನಿ. ಓಕೆನಾ? ಸೊ ಕ್ವಾರ್ಟರ್ಸ್ ಆರ್ ದ ಮೆಜರ್ಸ್ ವಿಚ್ ಡಿವೈಡ್ ದ ಡೇಟಾ ಇಂಟು 4 ಈಕ್ವಲ್ ಪಾರ್ಟ್ಸ್. ನಾನು ಹೇಳ್ದಂಗೆ 4 ಈಕ್ವಲ್ ಪಾರ್ಟ್ಸ್ ಅಲ್ಲಿ ಡಿವೈಡ್ ಮಾಡ್ತೀರಿ. ಈಚ್ ಪೋರ್ಷನ್ ಕಂಟೈನ್ಸ್ ಅನ್ ಈಕ್ವಲ್ ನಂಬರ್ ಆಫ್ ಅಬ್ಸರ್ವೇಷನ್. ದೇರ್ ಆರ್ 3 ಕ್ವಾರ್ಟರ್. ದ ಫಸ್ಟ್ ಕ್ವಾರ್ಟರ್ ಇಸ್ ಡಿನೋಟೆಡ್ ಬೈ Q1. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಲೋಯರ್ ಕ್ವಾರ್ಟರ್. ಸೊ ಅದನ್ನ ಇಟ್ has 25% of items of the distribution below it and 75% of the items are greater than it. The second quarter is denoted by Q2. It is nothing but the median of the data. The 50% items below it and 50% below above it. The third quarter is denoted by Q3. It is also called as upper quartile, and the 75% of the items of the distribution below it and 25% of the percent above it. Thus Q1 and Q3 denote the two limits within which central 50% of data lies. ಇಲ್ಲಿ ನೀವು ಕೆಳಗಡೆ ನೋಡಿ, ಇಲ್ಲಿರುವಂತಹ ಎ ಮತ್ತೆ ಬಿ, ಎ ಮತ್ತೆ ಬಿ. ಎ ಅನ್ನೋದು ಇಲ್ಲಿ ಮಿನಿಮಮ್ ರೆಪ್ರೆಸೆಂಟ್ ಮಾಡುತ್ತೆ, ಬಿ ಅನ್ನೋದು ಮ್ಯಾಕ್ಸಿಮಮ್ ರೆಪ್ರೆಸೆಂಟ್ ಮಾಡುತ್ತೆ, Q1 ಅನ್ನೋದು ಫಸ್ಟ್ ಕ್ವಾರ್ಟರ್. ನೀವು ಸಿಂಪಲ್ ಆಗಿ ನೋಡ್ಬೋದು, Q1 ಅನ್ನೋದು ಈ 4 ಭಾಗದಲ್ಲಿ ಕಾಲ್ ಭಾಗ ಇಸ್ ನಥಿಂಗ್ ಬಟ್ 25%. ಕರೆಕ್ಟಾ? ನೀವು ನೋಡಿ 1/4 ಹಾಕೊಳ್ಳಿ, ಸಿಂಪ್ಲಿಫೈ ಮಾಡಿ, ಒಂದು ಡೆಸಿಮಲ್ ಪಾಯಿಂಟ್ ಇಡಬೇಕು, ಅವಾಗ ಕ್ಯಾನ್ಸಲ್ ಹೆಂಗಾಗುತ್ತೆ? 2 5 ಹೋಗುತ್ತೆ 4 ಇಂದ. ದಟ್ ಇಸ್ ನಥಿಂಗ್ ಬಟ್ 0.25. ದಟ್ ಇಸ್ 25%. ಯಾವುದಕ್ಕೆ? ಫಸ್ಟ್ ಕ್ವಾರ್ಟರ್ಗೆ. ಸೆಕೆಂಡ್ ಕ್ವಾರ್ಟರ್ಗೆ 50%, ಥರ್ಡ್ ಕ್ವಾರ್ಟರ್ಗೆ 75%, ಲಾಸ್ಟ್ ಒನ್ 100%. ಸೊ ಇಟ್ ಈಸ್ ಈಸಿಲಿ ಡಿನೋಟೆಡ್. ನೋಡಿ, ನಾವು ದಟ್ ಈಸ್ 25% ಆಫ್ ಡೇಟಾ ವಿಲ್ ಬಿ ಲೈ ಬಿಟ್ವೀನ್ ಬಿಲೋ Q1, 50% of data below Q2 and 75% below Q3. Here Q2 is called as median. So Q2 ನ ಮೀಡಿಯನ್ ಅಂತ ಕರೀತಾರೆ. ಇದಕ್ಕೂ ಕೂಡ ನಿಮಗೆ ಎಸ್ಎ ಲ್ಯಾಬ್ ಅಲ್ಲಿ ಕೇಳುವಂತ, ಲ್ಯಾಬೊರೇಟರಿನಲ್ಲಿ ಕೇಳುವಂತ ಕ್ವಶನ್ ಕೇಳ್ಬೋದು. ಕ್ವಾರ್ಟಲ್ಗೆ ಯಾವ ಫಾರ್ಮುಲಾ ಹಾಕ್ಬೇಕು, ಫಸ್ಟ್ ಕ್ವಾರ್ಟಲ್ ಏನು, ಸೆಕೆಂಡ್ ಕ್ವಾರ್ಟಲ್ ಏನು ಅನ್ನೋದು ಫಾರ್ಮುಲಾ ನೀವು ನೋಡ್ಕೊಳ್ಳೇಬೇಕು. ಅದು ವೆರಿ ವೆರಿ ಇಂಪಾರ್ಟೆಂಟ್. ನಾವ್ ಹೆಂಗೆ ಕ್ವಾರ್ಟಲ್ ನ ಕ್ಯಾಲ್ಕುಲೇಟ್ ಮಾಡ್ತೀರಿ? ಯಾಕಂದ್ರೆ ಸಿಂಟೆಕ್ಸ್ ಏನ್ ಕೊಡ್ತಾರೆ, ಈಸ್ ಈಕ್ವಲ್ ಟು ಹಾಕ್ಬಿಟ್ಟು ಕ್ವಾರ್ಟಲ್ ಅಂತ ನೀವು Q ಅಂತ ತೋರಿಸಿ ಕ್ವಾರ್ಟಲ್ ಅಂತ ಬರುತ್ತೆ, ಬ್ರಾಕೆಟ್ ಓಪನ್ ಆಗುತ್ತೆ, ಅಲ್ಲಿ ಡೇಟಾ ಸೆಲೆಕ್ಟ್ ಮಾಡ್ಕೊಂಡು ಕಾಮ ಹಾಕಿ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಸೆಲೆಕ್ಟ್ ಮಾಡ್ಬೇಕು. ದಟ್ ಇಸ್ ಅ ಫಾರ್ಮುಲಾ. ಓಕೆ, ಟು ಫೈಂಡ್ ದ ಕ್ವಾರ್ಟಲ್ಸ್. ಅರ್ಥ ಆಗ್ತಿದ್ಯಾ? ನಾವು ಅದಕ್ಕೆ ನಾನು ಹೇಳೋದು, ಎಕ್ಸೆಲ್ ಅಲ್ಲಿ ನೋಡ್ಕೊಳ್ಳಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ನಾವು ಮಾಡ್ತೀರಿ ಅಂತೇಳಿ. ಅದು ನಾನು ಎಕ್ಸ್ಪೆರಿಮೆಂಟ್ ಲಿಂಕ್ ಕೊಟ್ಟಿದ್ದೀನಲ್ಲ, ಅದ್ರಲ್ಲಿ ಇದಾವೆ. ಸೊ ಅದ್ರಲ್ಲಿ ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ ಗೆ ಈ ತರ ನೀವು ಜಸ್ಟ್ ಫಾರ್ಮುಲಾ ಆದ್ರೂ ಫೈಂಡ್ ಔಟ್ ಮಾಡ್ಕೊಳ್ಳೇಬೇಕು. ಓಕೆ, ನಾವು median divides the data into 2 equal parts, which quarters divide into 4 parts. So to find the quartile of group of data, we have to arrange the data in ascending order. ಇಲ್ಲೂ ಅಷ್ಟೇ ನಾವೇನ್ ಮಾಡ್ತೀರಿ, ಅಸೆಂಡಿಂಗ್ ಆರ್ಡರ್ ಅಲ್ಲಿ ಕೊಟ್ಟಿರುವಂತ ಡೇಟಾನ ಮಾಡ್ತೀರಿ. ನೋಡಿ, 165 ಇಂದ 310 ವರೆಗೂ ಇಲ್ಲಿ ಡೇಟಾ ಇದೆ. ಇಲ್ಲಿ 220 ಅನ್ನೋದು ಮೀಡಿಯನ್ ಆಯ್ತು. ಸ್ಟಾರ್ಟಿಂಗ್ ಯಾವುದು? ಮಿನಿಮಮ್ 165. ಫಸ್ಟ್ ಕ್ವಾರ್ಟರ್ ಎಷ್ಟು? 197.5. ಆಮೇಲೆ 75% ಅಂದ್ರೆ 238. ದಟ್ ಇಸ್ ಅ ಅಪ್ಪರ್ ಕ್ವಾರ್ಟೈಲ್. ಸೊ ಡಿಫರೆನ್ಸ್ ಬಿಟ್ವೀನ್ ದ ಕ್ವಾರ್ಟರ್ ಅಂಡ್ ಕ್ವಾರ್ಟೈಲ್, ಕ್ವಾರ್ಟರ್ಗೂ ಮತ್ತೆ ಕ್ವಾರ್ಟೈಲ್ಗೂ ಡಿಫರೆನ್ಸ್ ಏನು? ಸೊ ದೇರ್ ಇಸ್ ಅ ಸ್ಲೈಟ್ ಡಿಫರೆನ್ಸ್ ಬಿಟ್ವೀನ್ ಕ್ವಾರ್ಟರ್ ಅಂಡ್ ಕ್ವಾರ್ಟೈಲ್. ಎ ಕ್ವಾರ್ಟರ್ ಇಸ್ ದ ಹೋಲ್ ಸ್ಲೈಸ್ ಆಫ್ ಪಿಜ್ಜಾ, ಬಟ್ ಎ ಕ್ವಾರ್ಟೈಲ್ ಇಸ್ ದ ಮಾರ್ಕ್ ದ ಪಿಜ್ಜಾ ಕಟ್ಟರ್ ಮೇಕ್ಸ್ ಅಟ್ ಎಂಡ್ ಆಫ್ ದಿ ಸ್ಲೈಸ್. ನೋಡಿ, ಈ ಫಸ್ಟ್ ಕ್ವಾರ್ಟರ್ ಏನೋ ಇದು ಒಂದು ಕ್ವಾರ್ಟರ್ ಅಂತ, ಅದೇ ಇದು ಕ್ವಾರ್ಟೈಲ್ಗೂ ಕ್ವಾರ್ಟರ್ಗೂ ಏನಪ್ಪಾ ಕ್ವಾರ್ಟರ್ ಅಂತ ಕರಿತೀವಿ. ಕ್ವಾರ್ಟರ್ ಅಂದ್ರೆ ಏನು? ಆ ಕ್ವಾರ್ಟರ್ ಅಲ್ಲ, ಈ ಕ್ವಾರ್ಟರ್. ಈ ಕ್ವಾರ್ಟರ್ ಅಂದ್ರೆ ಏನು? ಕಾಲ್ ಭಾಗ. ನಾನು ಹೇಳಿದೆ, ಕಾಲ್ನ ಹೋಲ್ ಭಾಗ ತಗೊಂಡ್ರೆ 25% ಆಫ್ ನೀವು ಪಿಜ್ಜಾ ನೋಡಿದ್ರೆ ಅದು ಕ್ವಾರ್ಟರ್. ಆ ಲೈನ್ ಹಾಕಿದಾರಲ್ಲ, ಅಂದ್ರೆ ಎಷ್ಟು ಪರ್ಸೆಂಟೇಜು? 25% ಅಂತ ಹೇಳ್ತೀರಿ. ದಟ್ ಲೈನ್ ಇಂಡಿಕೇಟ್ಸ್ ಕ್ವಾರ್ಟರ್. ಓಕೆ, ಸೊ ನಿಮಗೆ ಏನಾದ್ರೂ DCET ಕೇಳೋ ಕ್ವಶನ್ ಕೇಳಿದ್ರೆ, ಒಂದು ಇದ್ರಿಗೆ ಸಂಬಂಧಿಸಿರೋ ಕ್ವಶನ್ ಕೇಳಲ್ಲ, ನೀವು ಯಾವ ರೀತಿ ಇನ್ಪುಟ್ ಕೊಡ್ತೀರಾ ಅಂತ ಕ್ವಶನ್ ಕೇಳ್ತಾರೆ. ಓಕೆ, ಹೌ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಕ್ವಾರ್ಟೈಲ್? ದಟ್ ಈಸ್ ವಾಟ್ ಇಸ್ ಸಿಂಟೆಕ್ಸ್ ಫಾರ್ ಕ್ಯಾಲ್ಕುಲೇಟಿಂಗ್ ದ ಕ್ವಾರ್ಟೈಲ್. ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ಥರ್ಡ್ ಕ್ವಾರ್ಟೈಲ್? ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ದಿ ಮಿಡಲ್ ಕ್ವಾರ್ಟೈಲ್? ಆರ್ ದ ಕ್ವಾರ್ಟೈಲ್ 2 is also called as dash. ಏನು? ಮೀಡಿಯನ್. ಓಕೆ, ದ ಮಿನಿಮಮ್ ವ್ಯಾಲ್ಯೂ ಆಫ್ ದಿ 4 ಕ್ವಾರ್ಟೈಲ್ ಏನು ವ್ಯಾಲ್ಯೂಸ್ ಇರುತ್ತೋ ಸ್ಟಾರ್ಟಿಂಗ್ ನಂಬರ್. ಅರ್ಥ ಆಗ್ತೀನಪ್ಪ? ನಾವು ಅಬ್ಸಲ್ಯೂಟ್ ಮೆಜರ್ ಆಫ್ ಡಿಸ್ಪರ್ಷನ್. ನಾವು ಕಮ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಇದೆಲ್ಲ ನಿಮ್ಗೆ ಒಂದೊಂದು ಎಕ್ಸ್ಪೆರಿಮೆಂಟ್. ನೀವು ಎಕ್ಸ್ಪೆರಿಮೆಂಟ್ ಕ್ವಾರ್ಟಲ್ಸ್ ಬಗ್ಗೆ ಒಂದು ಎಕ್ಸ್ಪೆರಿಮೆಂಟ್ ಇದೆ, ಆ ಎಕ್ಸ್ಪೆರಿಮೆಂಟ್ ಡೀಟೇಲ್ಸ್ ನಾವು ಇಷ್ಟೊತ್ತು ನೋಡಿರುವಂತದ್ದು. ಈಗ ವಿ ಆರ್ ಗೋಯಿಂಗ್ ಟು ಮೆಜರ್ ಆಫ್ ಡಿಸ್ಪರ್ಷನ್. ಅಬ್ಸಲ್ಯೂಟ್ ಮೆಜರ್ ಆಫ್ ಡಿಸ್ಪರ್ಷನ್ ಗಿವ್ಸ್ ಅನ್ ಐಡಿಯಾ ಅಬೌಟ್ ದ ಅಮೌಂಟ್ ಆಫ್ ಡಿಸ್ಪರ್ಷನ್ ಆರ್ ಸ್ಪ್ರೆಡ್. ಅಂದ್ರೆ ಯಾವ ರೀತಿ ಸ್ಪ್ರೆಡ್ ಆಗುತ್ತೆ, ಯಾವುದೋ ಒಂದು ವ್ಯಾಲ್ಯೂಸ್ ನ ಕನ್ಸಿಡರ್ ಮಾಡ್ತೀರಾ, ಅಥವಾ ಯಾವುದೋ ಒಂದು ಕಂಪ್ನಿ ಪ್ರಾಫಿಟ್ ನ ನೋಡ್ಬೇಕು, ಅದು ಯಾವ ರೀತಿ ಸ್ಪ್ರೆಡ್ ಆಗಿದೆ. ಅಂದ ಸೆನ್ಸ್, ಕೋಲಾರದಲ್ಲಿ ಇಷ್ಟೊಂದು ಪ್ರಾಫಿಟ್ ಬಂದಿರಬಹುದು, ಚಿಕ್ಕಬಳ್ಳಾಪುರ ಇಷ್ಟು ಪ್ರಾಫಿಟ್ ಬಂದಿರಬಹುದು, ಬೆಂಗಳೂರು ಇಷ್ಟು ಪ್ರಾಫಿಟ್ ಬಂದಿರಬಹುದು. ಈ ತರ ಹೆಂಗ್ ಸ್ಪ್ರೆಡ್ ಆಗಿರುತ್ತೆ, ದಟ್ ಇಸ್ ಕಾಲ್ಡ್ ಆಸ್ ಡಿಸ್ಪರ್ಷನ್ ಅಂತ ಕರಿತೀರಿ. ಮೆಜರ್ ಆಫ್ ಡಿಸ್ಪರ್ಷನ್. ಈ ತರ ಎಲ್ಲ ಡಿವೈಡ್ ಆಗಿ ಎಲ್ಲೆಲ್ಲಿ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೀರಿ ಅಂತ. ಸೊ ದ ಸೆಟ್ ಆಫ್ ಅಬ್ಸರ್ವೇಷನ್. Absolute measures cannot be used to compare the variation of two or more series data set. A measure of absolute dispersion tell whether the variation is large or small. ಹಾಗಾದ್ರೆ ಈಗ ಕೋಲಾರನ್ನ ಚಿಕ್ಕಬಳ್ಳಾಪುರ ಕಂಪೇರ್ ಮಾಡಿದಾಗ ಅವುಗಳೆರಡಕ್ಕೂ ಯಾವ್ದು ಜಾಸ್ತಿ ಚೆನ್ನಾಗಿ ಸೇಲ್ ಮಾಡಿದ್ದಾರೆ?
ಫಾರ್ ಎಕ್ಸಾಂಪಲ್ ಒಂದು ಐಫೋನ್ ಕಂಪ್ನಿ ತಗೊಳ್ಳಿ. ಐಫೋನ್ ಕಂಪ್ನಿಯನ್ನು ಮೆಜರ್ ಆಫ್ ಡಿಸ್ಪರ್ಷನ್ ಅರೌಂಡ್ ಬೆಂಗಳೂರು ಸಿಟಿ ತಗೋತಾ ಇರ್ತಾನೆ. ಬೆಂಗಳೂರು ಚಿಕ್ಕಬಳ್ಳಾಪುರನೂ ಬರುತ್ತೆ, ಕೋಲಾರನೂ ಬರುತ್ತೆ, ಎಲ್ಲ ಬರ್ತಾ ಇರುತ್ತೆ. ಕೋಲಾರ ಕಂಪೇರ್ ಮಾಡಿದ್ರೆ ಚಿಕ್ಕಬಳ್ಳಾಪುರದ ಸೇಲಿಂಗ್ ಹೆಂಗಿದೆ, ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ, ದಟ್ ಇಸ್ ವಾಟ್ ಕಂಪ್ಯಾರಿಸನ್ ಆಫ್ ಟೂ ವೇರಿಯಬಲ್ಸ್, ಯಾವ ರೀತಿ ವೇರಿಯೇಷನ್ ಆಗ್ತಾ ಇದೆ. ದ ಫಾಲೋಯಿಂಗ್ ಡೇಟಾ ಪ್ರೊವೈಡ್ಸ್ ರನ್ ಸ್ಕೋರ್ಡ್ ಬೈ ಟೂ ಬ್ಯಾಟ್ಸ್ಮನ್ ಇನ್ ದ ಲಾಸ್ಟ್ 10 ಮ್ಯಾಚಸ್. ಎಕ್ಸಾಂಪಲ್ ನೋಡ್ಕೊಳ್ಳಿ, ಬ್ಯಾಟ್ಸ್ಮನ್ ನಂಬರ್ ಎ ಯಾರೋ ಒಬ್ರು ತಗೊಂಡು ವಿರಾಟ್ ಕೊಹ್ಲಿ ಇರ್ಬೋದು, ಬ್ಯಾಟ್ಸ್ಮನ್ ಬಿ ಯಾರೋ ಕ್ರಿಸ್ ಗೇಲ್ ಇರ್ಬೋದು. ಸೊ ಇಬ್ಬರದು ನೋಡಿದಾಗ ರನ್ಸ್ ನ ಕನ್ಸಿಡರ್ ಮಾಡ್ತಿದ್ದಾರೆ. ಇಬ್ಬರದು ಮೀನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತೀರಿ ಫಸ್ಟ್. ಇಬ್ಬರದು ಮೀನ್ ವ್ಯಾಲ್ಯೂ ಏನಾಗಿದೆ, 40-40 ಬಂದಿದೆ, ಕರೆಕ್ಟಾ? ದ ಮೀನ್ ಆಫ್ ಬೋತ್ ಡೇಟಾ ಸೆಟ್ಸ್ ಆರ್ ಸೇಮ್ ಬಟ್ ದೇ ಡಿಫರ್ ಸಿಗ್ನಿಫಿಕೆಂಟ್ಲಿ. ಎರಡರದು ಡಿಫರೆನ್ಸ್ ಸೇಮ್, ಬಟ್ ಅವ್ರ ಸಿಗ್ನಿಫಿಕೆಂಟ್ ಚೇಂಜ್ ಹೆಂಗೆ, ಅವ್ನು ಲೆಫ್ಟ್ ಸೈಡ್ ಗೆ ಜಾಸ್ತಿ ರನ್ ಹೊಡೆದಿರ್ಬೋದು, ಯಾರೋ ಕ್ರಿಸ್ ಗೇಲ್, ಇವನ್ ರೈಟ್ ಸೈಡ್ ಹೊಡೆದಿರ್ಬೋದು. ದಟ್ ಇಸ್ ವಾಟ್ ಡಿಸ್ಟ್ರಿಬ್ಯೂಷನ್. ಅವರೇಜ್ ವ್ಯಾಲ್ಯೂ ಇಸ್ ಸೇಮ್ ಓನ್ಲಿ, ದಟ್ ಇಸ್ ಕಾಲ್ಡ್ ಡಿಸ್ಪರ್ಷನ್. ಹಾಗಾದ್ರೆ ನೋಡಿ, ಎರಡು ಪಿಕ್ಚರ್ ನಿಮ್ಗೆ ಅರ್ಥ ಆಗುತ್ತೆ. ಬ್ಯಾಟ್ಸ್ಮನ್ ಎ ಅನ್ನೋನು ಅವ್ನ್ ರನ್ಸ್ ಯಾವ ರೀತಿ ಸಡನ್ ಆಗಿ 6 ಹೊಡ್ಬಿಟ್ಟಿರ್ತಾನೆ, ನೆಕ್ಸ್ಟ್ ಕಡಿಮೆ 0 ತಗೊಂಡಿರ್ತಾನೆ, ಇನ್ನೊಂದು ರನ್ 6 ಹೊಡ್ಬಿಟ್ಟಿರ್ತಾನೆ, ನಿಂತಿದ್ ಕಡೆನೆ 6 ಹೊಡ್ಕೊಂಡು ವ್ಯಾಲ್ಯೂಸ್ ತಗೊಂಡಿರ್ತಾನೆ. ಬಟ್ ಇವನಲ್ಲ, ಎರಡನೇ ಬ್ಯಾಟ್ಸ್ಮನ್ ಒಂದೊಂದಕ್ಕೂ 2 ರನ್ ನೋಡ್ಕೊಂಡು ವ್ಯಾಲ್ಯೂಸ್ ನ ತಗೊಂತಾ ಬರ್ತಾ ಇದೆ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ from the above diagram we see that runs of batsman B are grouped around the mean, but the runs of batsman A are scattered from 0 to 100, though they both have same mean. ಎರಡೂ ಸೇಮ್ ಮೀನ್ ಇದ್ರು ಕೂಡ ಅವ್ರು ತಗೊಂಡ್ರಂತ ರನ್ಸ್ ವೇರಿ ಆಗಿದೆ. ಹೆಂಗೆ, ಇವನು ಎರಡನೇ ಅವ್ನು ನೋಡಿದಾಗ ಆವರೇಜ್ ಆಗಿ ಒಂದೇ ಕಡೆ ಇದೆ, ಆವರೇಜ್ ನಂಬರ್ ಕಡೆ ಇದೆ. ನೋಡಿ, ಏನ್ ಆವರೇಜ್ 40ಗೆ ನಿಯರ್ ಬೈ ಆಗಿದೆ. ಅವನು ಮೇಲಕ್ಕೂ ಜಾಸ್ತಿ ಹೋಗಿಲ್ಲ, ಕೆಳಕ್ಕೂ ಜಾಸ್ತಿ ಬಂದಿಲ್ಲ. ಅದೇ ಬ್ಯಾಟ್ಸ್ಮನ್ ಫಸ್ಟ್ ಒನ್ ನೋಡಿದಾಗ 100 ತೋರಿಸಿದ್ವಿ, ಹೊಡೆದ್ಬಿಟ್ಟ. 4th ಓವರ್ ಅಲ್ಲಿ ಎಲ್ಲೋ 100 ರೀಚ್ ಆಗ್ಬಿಟ್ಟ ರನ್ ರೇಟ್. ಅದೇ 5th ನೋಡಿದಾಗ 0, ಅಲ್ಲಿ 1 ಹತ್ರನೇ ಇದ್ದಾನೆ. ಅದೇ 6th ಹತ್ರ ನೋಡಿದಾಗ ಅಲ್ಲಿ ಮತ್ತೆ ಕಗಡೆನೇ ಇದ್ದಾನೆ. ಕರೆಕ್ಟಾ? ದಿಸ್ ಇಸ್ ವೇ ಆಫ್ ಡಿಸ್ಪರ್ಷನ್ ಅಷ್ಟೇ. ಯಾವ ರೀತಿ ಸ್ಪ್ರೆಡ್ ಆಯ್ತು, ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಯ್ತು. ಕಾಮನ್ಲಿ ಯೂಸ್ಡ್ ಅಬ್ಸಲ್ಯೂಟ್ ಮೆಜರ್ ಆಫ್ ಡಿಸ್ಪರ್ಷನ್ಸ್ ಆರ್ ರೇಂಜ್, ಕ್ವಾರ್ಟೈಲ್ ಡಿವಿಷನ್, ಮೀನ್ ಡಿವಿಯೇಷನ್ ಅಂಡ್ ವೇರಿಯನ್ಸ್ ಆರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇವೆಲ್ಲಾನು ಎಕ್ಸ್ಪೆರಿಮೆಂಟ್ಸ್. ರೇಂಜ್ ಕಂಡುಹಿಡಿಯೋದಿದೆ, ಕ್ವಾರ್ಟೈಲ್ ಡಿವಿಯೇಷನ್ ಕಂಡುಹಿಡಿಯೋದಿದೆ, ಮೀನ್ ಡಿವಿಯೇಷನ್ ಕಂಡುಹಿಡಿಯೋದಿದೆ, ವೇರಿಯನ್ಸ್ ಆರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೂಡ ಇದೆ. ಸೊ ವೇರಿಯನ್ಸ್ ಗೆ ಪೈಥಾನ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಕೂಡ ನಾವು ವೇರಿಯನ್ಸ್ ನ ಕ್ಯಾಲ್ಕುಲೇಟ್ ಮಾಡಿದೀವಿ. ಅದರಲ್ಲೂ ಕೂಡ ನಿಮ್ಗೆ ಸಿಂಟೆಕ್ಸ್ ನ ಕೇಳಬಹುದು. ಸೊ ಇದು ಇಂಪಾರ್ಟೆಂಟ್ ಕ್ವಶನ್. ಅರ್ಥ ಆಗ್ತಿದ್ಯಾ? ರೇಂಜ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಲಾರ್ಜೆಸ್ಟ್ ವ್ಯಾಲ್ಯೂ ಅಂಡ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ ಇನ್ ದ ಡೇಟಾ ಸೆಟ್. ನೆನ್ಪಿಟ್ಕೊಳ್ಳಿ, ರೇಂಜ್ ಅಂದ್ರೆ ಏನು ಅಂತ ಹೇಳಿ ರೀಸೆಂಟ್ ಆಗಿ ಯಾರೋ ಒಂದು ಕ್ವಶನ್ ಕೇಳಿದ್ರು. ರೇಂಜ್ ಅನ್ನೋದು ಯಾವ್ದು ಕೊಡೋದು, ನೀವೇ ಕ್ರಿಯೇಟ್ ಮಾಡಿದ್ರು ಮನೆ ಕ್ವಶನ್, ಕರೆಕ್ಟಾ? ಸೊ ರೇಂಜ್ ಅನ್ನೋದು ಹೆಂಗ್ ಬರುತ್ತೆ, ಮೊನ್ನೆ ನೀವು ಪ್ರಿಪೇರ್ ಮಾಡಿದ ಕ್ವಶನ್ ಅಲ್ಲಿ ಇದು ಒಂದು ಆಪ್ಷನ್ ಅಲ್ಲಿ ಇತ್ತು, ಕರೆಕ್ಟಾ? ಸೊ ರೇಂಜ್ ಇಸ್ ನಥಿಂಗ್ ಬಟ್ ವಾಟ್ difference between the large value and the smallest value in the data set. So for an ungrouped data, it is defined as range is equal to, that is maximum minus minimum, interquartile range. Agare the range between the third quartile and the first quartile is known as interquartile range. So underline that word, interquartile range can be defined as Q3 minus Q1, Q2 minus Q1, Q1 plus Q2 divided by 2. Nota. ಸೊ 4 ಆಪ್ಷನ್ ಕೊಡಬಹುದು. ಬಟ್ ಇಂಟರ್ ಕ್ವಾರ್ಟೈಲ್ ರೇಂಜ್ ಇಸ್ ಡಿಫೈನ್ಡ್ ಆಸ್ Q3 ಮೈನಸ್ Q1. ಅಂದ್ರೆ ಇವು ನಾವು ಡೈರೆಕ್ಟ್ ಆಗಿ ಎರಡು ತಗೋತಾ ಇಲ್ಲ. ಈ ಫಸ್ಟ್ ಅಲ್ಲಿ ಒಂದು, ಈ ಫಸ್ಟ್ ಅಲ್ಲಿ ಎರಡನೇದು Q3 ಇಲ್ಲಿ ಬರುತ್ತೆ, Q1 ಇಲ್ಲಿ ಬರುತ್ತೆ, ಇದರಿಂದ ಇದನ್ನ ಕಳೀತಾ ಇದೆ. ದಟ್ಸ್ ವೈ ಇಂಟರ್ ಕ್ವಾರ್ಟೈಲ್. ಈ ಕ್ವಾರ್ಟೈಲ್ಗೂ ಆ ಕ್ವಾರ್ಟೈಲ್ಗೂ ಎರಡಕ್ಕೂ ಸೇರಿ ಅದು ತಗೊಳ್ತಾ ಇರೋದು. ಓಕೆ, ನೆಕ್ಸ್ಟ್ ಕ್ವಾರ್ಟೈಲ್ ಡಿವಿಯೇಷನ್ ಅಂದ್ರೆ ಏನು? ಕ್ವಾರ್ಟೈಲ್ ಡಿವಿಯೇಷನ್ ಡಿಫೈನ್ಡ್ as the difference between the third and first quartiles. Quartile deviation is defined as the difference between the third and first quartiles, and half of this range is called as semi interquartile. Half of this andre 1/2 of Q3 minus Q1 is called as what? Semi interquartile range. Interquartile range ಅಂದ್ರೆ ಫಾರ್ಮುಲಾ ಏನಪ್ಪಾ? interquartile range ಅಂದ್ರೆ ಫಾರ್ಮುಲಾ ಏನು ಈಗ ನೋಡಿದ್ ನಾವು, Q3 minus Q1. ಅದ್ರಲ್ಲಿ ಸೆಮಿ ಅಂದ್ರೆ ಅದ್ರಲ್ಲಿ ಅರ್ಧ ಅಂತ, ಅದನ್ನ ಡಿವೈಡೆಡ್ ಬೈ 2 ಬರ್ದ್ಬಿಟ್ರೆ ಇಟ್ ಇಸ್ ಅ ಫಾರ್ಮುಲಾ. ಈಸಿ ನೆನ್ಪಿಟ್ಕೊಂಬೋದು. ಅರ್ಥ ಆಗ್ತಿದ್ಯಾ? ಸೊ ಸೆಮಿ ಅಂತಂದ್ರೆ ದಟ್ ಇಸ್ 1/2 ಬರ್ಕೋಬೇಕು. ದಟ್ ಇಸ್ ವಾಟ್ ಸೆಮಿ ಇಂಟರ್ಕ್ವಾರ್ಟೈಲ್ ರೇಂಜ್ ಅಂತ ಕರಿತೀರಿ. ದಟ್ ಇಸ್ ದ ಆರ್ ಸಿಂಪ್ಲಿ ಕ್ವಾರ್ಟೈಲ್ ಡಿವಿಯೇಷನ್. ದ ಕ್ವಾರ್ಟೈಲ್ ಡಿವಿಯೇಷನ್ ಇಸ್ ಸುಪೀರಿಯರ್ ಟು ರೇಂಜ್ ಆಸ್ ಇಟ್ ಇಸ್ ನಾಟ್ ಅಫೆಕ್ಟೆಡ್ ಬೈ ಎಕ್ಸ್ಟ್ರೀಮ್ಲಿ ಲಾರ್ಜ್ ಆರ್ ಸ್ಮಾಲ್ ಅಬ್ಸರ್ವೇಷನ್. ಎನಿಹೌ ಇಟ್ ಡಸ್ ನಾಟ್ ಗಿವ್ ಎನಿ ಇನ್ಫಾರ್ಮೇಶನ್ ಅಬೌಟ್ ದ ಪೊಸಿಷನ್ ಆಫ್ ದಿ ಅಬ್ಸರ್ವೇಷನ್ಸ್. ಇನ್ಸ್ಟೆಡ್ ಆಫ್ ದಟ್, ಇಲ್ಲಿ ಬಾಕ್ಸ್ ಅಲ್ಲಿ ನೋಡಿ ಕರೆಕ್ಟ್ ಅರ್ಥ ಆಗುತ್ತೆ. ಕ್ವಾರ್ಟೈಲ್ ಡಿವಿಯೇಷನ್ ಇಸ್ ಈಕ್ವಲ್ ಟು ಥರ್ಡ್ ಕ್ವಾರ್ಟೈಲ್ ಮೈನಸ್ ಫಸ್ಟ್ ಕ್ವಾರ್ಟೈಲ್ ಡಿವೈಡೆಡ್ ಬೈ 2. ಕರೆಕ್ಟಾ? ಫಾರ್ಮುಲಾ ಅರ್ಥ ಆಯ್ತಾ? ದಟ್ ಇಸ್ ಫಾರ್ ಕ್ಯಾಲ್ಕುಲೇಟಿಂಗ್ ಕ್ವಾರ್ಟೈಲ್ ಡಿವಿಯೇಷನ್. ಬಟ್ ಎಕ್ಸೆಲ್ ಅಲ್ಲಿ ನಾವು ಇದೆಲ್ಲ ರಿಸ್ಕ್ ತಗೊಳೋದೇ ಇಲ್ಲ. ಯಾಕಂದ್ರೆ ದೇರ್ ವಿ ಹ್ಯಾವ್ ಡಿಫೈನ್ಡ್ ಫಾರ್ಮುಲಾಸ್ ಇರ್ತವೆ. ಕ್ವಾರ್ಟರ್ ಕಂಡಿಡಿದ ತಕ್ಷಣ ಈಕ್ವಲ್ಸ್ ಆಗಿದ ತಕ್ಷಣ Q ಅಂತ ಹೊಡೆದ್ರೆ ಕ್ವಾರ್ಟರ್ ಫಾರ್ಮುಲಾ ಬಂದ್ಬಿಡುತ್ತೆ. ಅದೇ ರೀತಿ ಇಂಟರ್ ಕ್ವಾರ್ಟರ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅದನ್ನ ಡಿವೈಡೆಡ್ ಬೈ 2 ಮಾಡಿದ್ರೆ ಸಾಕು. ಏನ್ ವ್ಯಾಲ್ಯೂ ಬಂದಿರುತ್ತೆ ನೆಕ್ಸ್ಟ್ ಕಾಲಮ್ ಅಲ್ಲಿ ಇದಕ್ಕೆ ಈಕ್ವಲ್ಸ್ ಫಾರ್ಮುಲಾ ಹಾಕ್ಬಿಟ್ಟು ಈ ವ್ಯಾಲ್ಯೂ ಡಿವೈಡೆಡ್ ಬೈ 2 ಮಾಡಿ ಏನ್ ಬರುತ್ತೆ? ಕ್ವಾರ್ಟರ್ ಡಿವಿಯೇಷನ್ ಬಂದ್ಬಿಡುತ್ತೆ. ಸೊ ರಿಮೆಂಬರ್ ದಟ್ ಕ್ವಾರ್ಟರ್ ಡಿವಿಯೇಷನ್ಗೂ ಕ್ವಾರ್ಟರ್ ಡಿವಿಯೇಷನ್, ಇಂಟರ್ ಕ್ವಾರ್ಟರ್ ಡಿವಿಯೇಷನ್ ಇರುವಂತ ಕಾರಣ
ಓಕೆ, ದಿಸ್ ಇಸ್ ಕ್ವಾರ್ಟೈಲ್ ಡಿವಿಯೇಷನ್. ವಾಟ್ ಇಸ್ ದ ಫಾರ್ಮುಲಾ? Q3 minus Q1 divided by 2. ಸೊ ಅದಕ್ಕೆ ಆಗಲೇ ನೋಡ್ತಾ ಇದ್ದೀರಾ, ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರಿ. ಬಾಕ್ಸ್ ಪ್ಲಾಟ್ ಅಂತ. ಬಾಕ್ಸ್ ಪ್ಲಾಟ್ ಅನ್ನೋದು ಏನ್ ಇಂಡಿಕೇಟ್ ಮಾಡುತ್ತೆ ಅಂತ ನೋಡಿ. ಇಲ್ಲೊಂದು ಬಾಕ್ಸ್ ಇದಾವೆ, ಈ ಕಡೆ ಇದನ್ನ ವಿಸ್ಕರ್ಸ್ ಅಂತ ಕರೀತಾರೆ. ಯಾವ್ದನ್ನ? ಈ ಕಡೆ ಬಂದಿರುವಂತ ಲೈನ್ ಸ್ಟಾರ್ಟಿಂಗ್ ಲೈನ್, ಎಂಡಿಂಗ್ ಲೈನ್. ಸ್ಟಾರ್ಟಿಂಗ್ ಲೈನ್ ಅಲ್ಲಿ ಲೋಯೆಸ್ಟ್ ವ್ಯಾಲ್ಯೂ ಅಂತ ಕರಿತೀರಿ, ಈ ಕಡೆ ಇರೋದು ಹೈಯೆಸ್ಟ್ ವ್ಯಾಲ್ಯೂ ಅಂತ ಕರಿತೀರಿ. ಅದ್ರಲ್ಲಿ ಕಗಡೆ ಒಂದು ಲೋಯರ್, ಸೆಂಟ್ರಲ್ ಮೀಡಿಯನ್, ಥರ್ಡ್ ಒನ್ ಅಪ್ಪರ್ ಕ್ವಾರ್ಟರ್. ಇದು ಇರುವಂತಹ ಡಿಫರೆನ್ಸಸ್, ಇವಕ್ಕೆಲ್ಲ ಇರುವಂತಹ ಡಿಫರೆನ್ಸ್. ಹಾಗಾದ್ರೆ ವಾಟ್ ಇಸ್ ದ ಮೀನ್ ಡಿವಿಯೇಷನ್? ಮೀನ್ ಡಿವಿಯೇಷನ್ ಅಂದ್ರೆ ಏನು? ಸೊ ಐ ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಒನ್ ನೌ. ರೇಂಜ್ ಅಂದ್ರೆ ಅರ್ಥ ಆಯ್ತಾ? ರೇಂಜ್ ಅಂದ್ರೆ ಏನು? Q3 minus Q1. ಇಂಟರ್ ಕ್ವಾರ್ಟರ್ ರೇಂಜ್ ಮೀಡಿಯನ್ ಡಿವಿಯೇಷನ್ ಅಂದ್ರೆ ಏನು? Q3 minus Q1 divided by 2. ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಓಕೆನಾ? ರೇಂಜ್ ಅಂದ್ರೆ ಏನು? Q3 minus Q1. So it is the difference between the third quarter and the first quarter. Okay. ಅಥವಾ ಉಲ್ಟಾ ಕ್ವಶನ್ ಕೇಳಬಹುದು. The difference between the third quarter and the first quarter is called as dash. ರೇಂಜ್ ಅಥವಾ ರೇಂಜ್ ಡಿವಿಯೇಷನ್ ಅಥವಾ ಆವರೇಜ್ ಅಂತ ಕೂಡ ಕೇಳಬಹುದು. ಕರೆಕ್ಟಾ? ನೆನ್ಪಿಟ್ಕೊಳ್ಳಿ, Q3 minus Q1 ಬಂದ್ರೆ ಅದು ಕ್ವಾರ್ಟಲ್. Q3 plus Q1 ಅಂತ ನಿಮ್ಗೆ ಕನ್ಫ್ಯೂಸ್ ಮಾಡಬಹುದು. ಯಾಕೆ ಹೇಳಿ? ಇನ್ ಕೇಸ್ Q3 plus Q1 divided by 2 ಅಂತ ಹಾಕಿದ್ರು ಕೂಡ ಅವರೇಜ್ ಆಗುತ್ತೆ. ಯಾಕಂದ್ರೆ ಇಟ್ ಇಸ್ ನಾಟ್ ಕ್ವಾರ್ಟರ್. ಎನಿ ಆಫ್ ದಿ ಟೂ ಕ್ವಾಂಟಿಟೀಸ್ ಡಿವೈಡೆಡ್ ಬೈ ದಟ್ ನಂಬರ್ಸ್ ಅಂದ್ರೆ ಇಟ್ ವಿಲ್ ಬಿಕಮ್ ಆವರೇಜ್ ಓನ್ಲಿ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಮೀನ್ ಡಿವಿಯೇಷನ್. ಸೊ ಮೀನ್ ಡಿವಿಯೇಷನ್ ಗೆ ಆವರೇಜ್ ಡಿವಿಯೇಷನ್ ನಾವು ಆಲ್ರೆಡಿ ನೋಡಿದಿರಿ. ಡಿವಿಯೇಷನ್ ಗೆ ಮತ್ತೆ ಮೀನ್, ಅದಕ್ಕೆ ಮೀನ್ ವ್ಯಾಲ್ಯೂ ಕಂಡುಹಿಡಿಯುವಂಥದ್ದು. ಸೊ ವಾಟ್ ಇಸ್ ದಟ್? ದ ಮೀನ್ ಡಿವಿಯೇಷನ್ ಇಸ್ ಡಿಫೈನ್ಡ್ ಆಸ್ ಅರ್ಥಮೆಟಿಕ್ ಮೀನ್ ಆಫ್ ಡಿವಿಯೇಷನ್ಸ್ ಮೆಜರ್ಡ್ ಐದರ್ ಫ್ರಮ್ ಮೀನ್. ಅರ್ಥಮೆಟಿಕ್ ಡಿವಿಯೇಷನ್, ಅರ್ಥಮೆಟಿಕ್ ಮೀನ್, ಇದೆಲ್ಲ ನಾವು 10th ಅಲ್ಲಿ ಓದಿರುವಂತಹ ಕಾನ್ಸೆಪ್ಟ್. 10th ಅಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಂತ ಬರುತ್ತೆ, ಅಲ್ಲಿ ಅರ್ಥಮೆಟಿಕ್ ಮೀನ್ ವ್ಯಾಲ್ಯೂ ಅಂತ ಬರುತ್ತೆ. ಅರ್ಥಮೆಟಿಕ್ ಮೀನ್ ವ್ಯಾಲ್ಯೂ ನಲ್ಲಿ A1 plus A2 divided by 2 ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ಫಾರ್ಮುಲಾ ಬರುತ್ತೆ ಅರ್ಥಮೆಟಿಕ್ ಮೀನ್ ಅಂತ. ಬಟ್ ಇಲ್ಲಿ ನಾವು ಟೋಟಲಿ ಮ್ಯಾಥಮೆಟಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇಲ್ಲ. ಬಿ ಕೇರ್ಫುಲ್. ಯಾವ್ದೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಿರೋ ಅದನ್ನ ನಾವು ಎಕ್ಸೆಲ್ ಅಲ್ಲಿ ಹೆಂಗ್ ಮಾಡ್ತೀರ ಅನ್ನೋದೇ ನಿಮಗೆ ಮೇನ್ ಕ್ವಶನ್ಸ್ ಬರುವಂತದ್ದು. ಅರ್ಥ ಆಗ್ತಿದ್ಯಾ? ಸೊ ದ ಮೀನ್ ಡಿವಿಯೇಷನ್ ಇಸ್ ಡಿಫೈನ್ಡ್ as arithmetic mean of deviations measured either from mean. All these deviations are counted as positive to avoid the difficulty arising from property that sum of deviations of the observation from their mean is 0. ಅಲ್ಲಿ ಏನು ಅರ್ಥ ಆಗಲ್ಲ ಆ ಲೈನ್ ಅಲ್ಲಿ. ಅರ್ಥ ಆಗ್ತಿದ್ಯಾ? ಆಲ್ ದೀಸ್ ಡಿವಿಯೇಷನ್ಸ್ ಆರ್ ಕೌಂಟೆಡ್ ಆಸ್ ಪಾಸಿಟಿವ್. ಇಲ್ಲಿ ಏನ್ ಡಿವಿಯೇಷನ್ ಬರುತ್ತೋ ಅದನ್ನೆಲ್ಲ ನಾವೇಂತ ಕೌಂಟ್ ಮಾಡ್ತೀರಿ? ಪಾಸಿಟಿವ್ ಅಂತ. ಏನಕ್ಕೋಸ್ಕರ? ಟು ಅವಾಯ್ಡ್ ಡಿಫಿಕಲ್ಟಿ ಅರೈಸಿಂಗ್ ಫ್ರಮ್ ದ ಪ್ರಾಪರ್ಟಿ. ಯಾವ ಡಿಫಿಕಲ್ಟಿ? ಫ್ರಮ್ ದಿ ಪ್ರಾಪರ್ಟಿ ಆಫ್ ದಟ್ ಒನ್ ದಟ್ ದ ಸಮ್ ಆಫ್ ಡಿವಿಯೇಷನ್ಸ್ ಆಫ್ ಅಬ್ಸರ್ವೇಷನ್ಸ್ ಫ್ರಮ್ ದೇರ್ ಮೀನ್ ಇಸ್ 0. ಅವುಗಳ ಮೀನ್ ವ್ಯಾಲ್ಯೂ 0 ಅಂತ ಟ್ರೀಟ್ ಮಾಡ್ಬಿಟ್ಟು ಅವುಗಳ ಸಮ್ ಆಫ್ ಡಿವಿಯೇಷನ್ ಕನ್ಸಿಡರ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಇಫ್ ಯು ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಇನ್ ಡೀಟೇಲ್, ಜಸ್ಟ್ ರಿಮೆಂಬರ್ ಮೀನ್ ಡಿವಿಯೇಷನ್. ಮೀನ್ ಡಿವಿಯೇಷನ್ಸ್ ಕ್ಯಾನ್ ಆಲ್ಸೋ ಬಿ ಡಿಫೈನ್ಡ್ ಆಸ್ ಅರ್ಥಮೆಟಿಕ್ ಮೀನ್. Okay, ಹಾಗಾದ್ರೆ the mean deviation gives more information that range or the quartile deviation as it is based on all observed values. The mean deviation does not give undue weight to occasional large deviation, so it should likely to be considered a situation where such deviation is likely to occur. ನಾವು ಎಲ್ಲಿ ಅಕ್ಕರ್ ಆಗುತ್ತೆ ಅನ್ನೋದನ್ನ ಜಸ್ಟ್ ಕಾನ್ಸಂಟ್ರೇಟ್ ಮಾಡ್ಬೇಕು ಅಷ್ಟೇನೆ. there is no any priority for calculating that mean deviation. ಹಾಗಾದ್ರೆ ಫಾರ್ ಗಿವನ್ ಡೇಟಾ n ಅಬ್ಸರ್ವೇಷನ್ಸ್ ಇರುತ್ತೆ. ಎಲ್ಲಿಂದ? x1 ಇಂದ xn ಗೆ. ದ ಡಿವಿಯೇಷನ್ ಫ್ರಮ್ ದಿ ಮೀನ್ x ಹೆಂಗೆ? x1 minus x, x2 minus x bar, xn minus x bar ಅಂತ. ಅಂದ್ರೆ ಮೀನ್ ಡಿವಿಯೇಷನ್ ಪ್ರತಿಯೊಂದು ವ್ಯಾಲ್ಯೂಷನ್ ನ ಮೈನಸ್ ಆಫ್ ದಿ ಅವ್ರು ಕೊಟ್ಟಿರೋ ವ್ಯಾಲ್ಯೂ. ನೋಡಿ, x ಬಾರ್ ಅನ್ನೋ ಒಂದು ಡಿವಿಯೇಷನ್ ಕಂಡುಹಿಡ್ಕೊಂಡಿರ್ತಾರೆ. x ಬಾರ್ ಮೈನಸ್ x1, x2 minus x2, xn minus x, ಈ ತರ ಕ್ಯಾಲ್ಕುಲೇಟ್ ಮಾಡಿದ್ರೆ ಮೀನ್ ಡಿವಿಯೇಷನ್. ನೋಡಿ, ಮೀನ್ ಅಬ್ಸಲ್ಯೂಟ್ ಡಿವಿಯೇಷನ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಸಿಗ್ಮಾ ಆಫ್ x minus x bar divided by n. ಸಿಗ್ಮಾ ಆಫ್ x ಅಂದ್ರೆ ಏನು? ಅಲ್ಲಿರುವಂತಹ ಫ್ರೀಕ್ವೆನ್ಸಿ ವ್ಯಾಲ್ಯೂಸ್. ಮೈನಸ್ ಎಕ್ಸ್ ಬಾರ್ ಅಂದ್ರೆ ಏನು? ಕ್ಯಾಲ್ಕುಲೇಟ್ ಮಾಡುವಂತಹ ಡಿವಿಯೇಷನ್ ವ್ಯಾಲ್ಯೂ. ಎಕ್ಸ್ ಮೈನಸ್ ಡಿವಿಯೇಷನ್ ಡಿವೈಡೆಡ್ ಬೈ ಎನ್. ಎನ್ ಅಂದ್ರೆ ಏನು? ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್ ಆಫ್ ಡೇಟಾ. ಓಕೆ, ಸೊ ದಿಸ್ ಅ ಸಿಂಪಲ್ ಥಿಂಗ್. ಇಲ್ಲಿ ಕಡೆ ಕ್ಯಾಲ್ಕುಲೇಟ್ ಮಾಡಕ್ ಕೊಟ್ಟಿದ್ದಾರೆ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಬಟ್ ನಾನು ಹೇಳ್ತಿದ್ದೀನಲ್ಲ, ಆಸ್ ಮಚ್ ಆಸ್ ಪಾಸಿಬಲ್ ಕ್ಯಾಲ್ಕುಲೇಷನ್ ಮೆಥಡ್ ಅವಾಯ್ಡ್ ಮಾಡ್ತಾರೆ. ಯಾಕಂದ್ರೆ ಕ್ಯಾಲ್ಕುಲೇಟ್ ಗೆ ನಾವು ಮ್ಯಾಥಮೆಟಿಕ್ಸ್ ಇರೋದ್ರಿಂದ ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ. ಎಲ್ಲೋ ರೇರ್ ಕೇಸಸ್ ಸ್ವಲ್ಪ ಗಮನ ಹರಿಸ್ಕೊಂಡಿದೆ ಅಷ್ಟೇ. ಇದೆಲ್ಲ 10th ಅಲ್ಲಿ ಓದಿರುವಂತದ್ದು. ಅರ್ಥ ಆಗ್ತಿದ್ಯಾ? ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡೋದು 10th ಅಲ್ಲಿ ಇತ್ತು ನಿಮಗೆ. ಯು ಮೈಟ್ ಹಾವ್ ಫರ್ಗಾಟ್ ಆನ್ ದಟ್ ಒನ್. ಸೊ ಫೈಂಡ್ ದ ಮೀನ್ ಡಿವಿಯೇಷನ್ ಅಬೌಟ್ ದ ಮೀನ್ ಫಾರ್ ದಿ ಫಾಲೋಯಿಂಗ್ ಡೇಟಾ. ನೋಡಿ, 6 ಇಂದ 12 ವರೆಗೂ ಒಂದು ಡೇಟಾ ಕೊಟ್ಟಿದ್ದಾರೆ. ಫಸ್ಟ್ ನಾವೇನ್ ಕ್ಯಾಲ್ಕುಲೇಟ್ ಮಾಡೋಣ? ಮೀನ್ ಆಫ್ ದಿ ಗಿವನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಣ. ಮೀನ್ ಅಂದ್ರೆ ಹೆಂಗಪ್ಪ? ಸಮ್ ಆಫ್ ಆಲ್ ಟರ್ಮ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಟರ್ಮ್ಸ್. ಕರೆಕ್ಟಾ? 6 ಇಂದ 12 ಗೆ ಆಡ್ ಮಾಡಿದ್ರೆ ಡಿವೈಡೆಡ್ ಬೈ 8 ಮಾಡಿದ್ರೆ ಎಷ್ಟು ಬಂತು? 9 ಬಂತು. ಈಗ ಮೀನ್ ಡಿವಿಯೇಷನ್ ಮಾಡಬೇಕು. ಮೀನ್ ಡಿವಿಯೇಷನ್ ಹೆಂಗ್ ಮಾಡ್ತೀರಾ? ನಾವು ಅಬ್ಸರ್ವ್ ದ ರೈಟ್ ಹ್ಯಾಂಡ್ ಸೈಡ್ ಕಾಲಮ್. ಅವ್ರು ಕೊಟ್ಟಿರುವಂತ ಡೇಟಾ ಎಕ್ಸ್ ಐ ಬರ್ಕೊಂಡ್ರ, ಆವರೇಜ್ ಕಂಡಿಡಿದ ಎಷ್ಟಾಯ್ತಪ್ಪ? ಆವರೇಜ್ ಎಷ್ಟು? 9. ನೋಡ್ತಾ ಇದೀರಾ ಬಾಕ್ಸ್ ರೈಟ್ ಸೈಡ್ ಇರೋದು? ಸೊ ಆವರೇಜ್ 9. ಸೊ 6 minus 9 ಎಷ್ಟು ಬಂತು? -3. 7 minus 9 ಎಷ್ಟು ಬಂತು? -2. 10 minus 9 ಎಷ್ಟು ಬಂತು? 1 ಬಂತು. ಅದಕ್ಕೆ ನಾವೇನಾಗ್ತೀರಿ? ಮಾಡ್ಯುಲಸ್ ಆಗ್ತೀರಿ. ಇದನ್ನೇ ಅವ್ರು ಹೇಳಿದ್ದು. ನಾವು ಸೈನ್ ಬಗ್ಗೆ ಕನ್ಸಿಡರ್ ಮಾಡಲ್ಲ. ವಿ ವಿಲ್ ಟ್ರೀಟ್ ದಟ್ ವ್ಯಾಲ್ಯೂ ಆಸ್ ಪಾಸಿಟಿವ್.
ಆಲ್ವೇಸ್ ಡಿವಿಯೇಷನ್ ಅಂತ ಕನ್ಸಿಡರ್ ಮಾಡ್ತೀರಿ, ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ತೀರಿ. ಅದಕ್ಕೆ ನಿಮ್ಗೆ ಲಾಸ್ಟ್ ಕಾಲಮ್ ನೆಗೆಟಿವ್ ಬಂದ್ರು ಕೂಡ ಅದೇನಾಗುತ್ತೆ, ಪಾಸಿಟಿವ್ ವ್ಯಾಲ್ಯೂ ಆಗುತ್ತೆ. ಅದನ್ನೆಲ್ಲ ಮತ್ತೆ ಏನ್ ಮಾಡ್ತಾರೆ, ಸಮ್ ಮಾಡ್ಕೋತಾರೆ. ಸಮ್ ಆಫ್ ಆಲ್ ದೀಸ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಈಸ್ 22. ಫೈನಲಿ ದ ಮೀನ್ ಡಿವಿಯೇಷನ್ ಅಬೌಟ್ ದ ಮೀನ್ ಹತ್ರಕ್ಕೆ ಮೀನ್ ಡಿವಿಯೇಷನ್ ಎಷ್ಟಿದೆಯಪ್ಪ ಅಂತಂದ್ರೆ 2.75 ಇದೆ. ಇಲ್ಲಿ ಮೀನ್ ನೋಡ್ಕೊಳ್ಳಿ, ಮೀನ್ ವ್ಯಾಲ್ಯೂ 9 ಬಂದಿದೆ, ಮೀನ್ ಡಿವಿಯೇಷನ್ ಎಷ್ಟು ಬಂದಿದೆ, 2.75 ಬಂದಿದೆ. ಸೊ ಯು ಹ್ಯಾವ್ ಟು ರಿಮೆಂಬರ್ ದಿಟ್. ಅರ್ಥ ಆಯ್ತಾ ಇಲ್ವಾ? ಇಲ್ಲಿ ಯು ಹ್ಯಾವ್ ಟು ಅಬ್ಸರ್ವ್ ದಟ್ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ 8 ಕರೆಕ್ಟ್ ಆಗಿದೆ ಬಿಡಿ. ಸೊ ಮೇಲೇನು ನಂಬರ್ ಆಫ್ ಮೆಂಬರ್ಸ್ ಎಷ್ಟು, 8, ಕಡೆ ಕೂಡ 8. ನಾವು ಕಮಿಂಗ್ ಟು ದ ನೆಕ್ಸ್ಟ್ ಒನ್, ವೇರಿಯನ್ಸ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇದು ಲಾಸ್ಟ್ ಪಾರ್ಟ್. ಇದು ವೇರಿಯನ್ಸ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ದ ವೇರಿಯನ್ಸ್ ಇಸ್ ಸ್ಕ್ವೇರ್ ಆಫ್ ಯೂನಿಟ್ಸ್ ಅಂಡ್ ದ ವೇರಿಯನ್ಸ್ ಇಸ್ ಎ ಲಾರ್ಜ್ ನಂಬರ್ ಕಂಪೇರ್ ಟು ಅಬ್ಸರ್ವೇಷನ್. ವೇರಿಯನ್ಸ್ ಅನ್ನೋದೇನು, is in a square of units and variance is a large number compared to the observation. So the square of deviation from the mean x bar of the observations is, ನೋಡಿ ಅವಾಗಲೇ ಕಂಡುಹಿಡಿದಿರೋ ವ್ಯಾಲ್ಯೂಗೆ ಸ್ಕ್ವೇರ್ಸ್ ಆಗ್ತಾ ಇದೀರಿ. ಅದನ್ನೇ ಅವ್ರು ಏನಂತ ಹೇಳಿದ್ರು, ಇಟ್ ಇಸ್ a square of units and variance is the large number. So x1 minus x bar whole square, x2 minus x bar whole square, xn minus x bar whole square, ಸಿಗ್ಮಾ ಆಡ್ ಮಾಡ್ಕೋತೀರಾ x minus x bar whole square ನ. ಹಾಗಾದ್ರೆ ವೇರಿಯನ್ಸ್ ಗೆ ಫಾರ್ಮುಲಾ ಏನಪ್ಪಾ, ಮೀನ್ ಆಫ್ ಸ್ಕ್ವೇರ್ ಆಫ್ ಡಿವಿಯೇಷನ್ಸ್, ಮೀನ್ ಆಫ್ ಸ್ಕ್ವೇರ್ ಆಫ್ ಡಿವಿಯೇಷನ್ಸ್, ಮೀನ್ ಆಫ್ ಸ್ಕ್ವೇರ್ ಆಫ್ ಡಿವಿಯೇಷನ್ಸ್ ಡಿವೈಡೆಡ್ ಬೈ n. ಅರ್ಥ ಆಗ್ತಿದ್ಯಾ? ಅವುಗಳೆಲ್ಲ ಸ್ಕ್ವೇರ್ ಮಾಡ್ಕೊಂಡು ಬಂದಿದ್ದ ಆನ್ಸರ್ ಡಿವೈಡೆಡ್ ಬೈ n ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ, ವೇರಿಯನ್ಸ್ ಬರುತ್ತೆ. ವೇರಿಯನ್ಸ್ ಗೆ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಬೇಕಾದ್ರೆ ಅವ್ರು ಕೇಳ್ಬೋದು, ಎಕ್ಸ್ ಕೊಟ್ಬಿಟ್ಟು ಎಕ್ಸ್ ಬಾರ್ ಕೊಟ್ಬಿಟ್ಟು ಫೈಂಡ್ ದ ವೇರಿಯನ್ಸ್ ಅಂತ ಕೇಳ್ಬೋದು. ತುಂಬಾ ಕಡಿಮೆ ಆತರ ಕ್ಯಾಲ್ಕುಲೇಟೆಡ್ ಮೆಥಡ್ ಕೇಳಕ್ ಆಗಲ್ಲ, ಬೀಯಿಂಗ್ ಇಟ್ ಇಸ್ ಎಸ್ಎ ಲ್ಯಾಬ್ ಆಗಿರೋದ್ರಿಂದ. ಓಕೆ, ಬಟ್ ಏನೋ ಒಂದು ಸಿಇಟಿ ಆಗಿರೋದ್ರಿಂದ ನೀವು ಕೇಳೋ ಚಾನ್ಸಸ್ ಇರುತ್ತೆ ಅಂದ್ರೆ ದೇ ಮೇ ಆಸ್ಕ್ ದಟ್ ಒನ್ ಆಲ್ಸೋ. ಓಕೆ, ನೌ ದ ವೇರಿಯನ್ಸ್ ಇಸ್ ಸ್ಕ್ವೇರ್ ಆಫ್ ಯೂನಿಟ್ಸ್ ಅಂಡ್ ವೇರಿಯನ್ಸ್ ಇಸ್ ಲಾರ್ಜ್. ಸೇಮ್ ರಿಪೀಟ್ ಆಗ್ತಿದೆ. ದ ಪಾಸಿಟಿವ್ ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್ ಇಸ್ ಕಾಲ್ಡ್ ಎಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಏನು ನಿಮಗೆ ವೇರಿಯನ್ಸ್ ಬಂದಿರುತ್ತಲ್ಲ, ಆ ವೇರಿಯನ್ಸ್ ಗೆ ಸ್ಕ್ವೇರ್ ರೂಟ್ ಹಾಕಿದ್ರೆ, ಅರ್ಥ ಆಗ್ತಿದ್ಯಾ? ನೋಡಿ, ಪಾಸಿಟಿವ್ ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್ ಇಸ್ ಕಾಲ್ಡ್ ಆಸ್ ಡ್ಯಾಶ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಅರ್ಥ ಮಾಡ್ಕೊಳ್ಳಿ. ಎಸ್ ಟಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಗೆ ಫಾರ್ಮುಲಾ ಅಥವಾ ಡಿಫೈನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಥವಾ ಕ್ಲಾಸ್ ಕ್ವಶನ್ ಕೇಳಬಹುದು. ದ ಪಾಸಿಟಿವ್ ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್ ಇಸ್ ಕಾಲ್ಡ್ ಆಸ್ ಮೀನ್, ಕ್ವಾರ್ಟೈಲ್ ಡಿವಿಯೇಷನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್. Standard deviation, that is the standard deviation is the positive square root of the mean of the squares of deviation of the given values. ಅದನ್ನ ಕಡೆ ಕೊಟ್ಟಿದ್ದಾರೆ. ಫೈನಲ್ ಆಗಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ, ಆ ಸಿಗ್ಮಾ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ವಾಟ್ ಆರ್ ದ ಫಾರ್ಮುಲಾ x minus xi ಹೋಲ್ ಸ್ಕ್ವೇರ್ ಬೈ n. ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದಿರಿ. ಫೈನಲ್ ಆಗಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು ಬರುತ್ತಪ್ಪ ಅಂದ್ರೆ, ಡಿವೈಡೆಡ್ ಬೈ ಮಾಡ್ಕೊಂಡಾಗ ವೇರಿಯನ್ಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಮಾಡ್ಕೊಂಡಾಗ ನಮಗೆ 1.77 ಡಿಗ್ರಿ ಸೆಲ್ಸಿಯಸ್ ಬರ್ತಾ ಇದೆ. ದಟ್ ಇಸ್ ದ ಸ್ಟ್ಯಾಂಡರ್ಡ್ deviation. After that what will get, definition of skewness ಅಂತ ಬರುತ್ತೆ. So skewness and kurtosis ಅಂತ ಎರಡು ಕಾನ್ಸೆಪ್ಟ್ ಬರುತ್ತೆ. ಒಂದು skewness, the term skewness is used to mean the absence of symmetry from the mean of the data set. ಮೀನ್ ಆಫ್ ದಿ ಡೇಟಾ ಸೆಟ್ ಇಂದ ಸಿಮಿಟ್ರಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದೇನೆ. ಸಿಮಿಟ್ರಿ ಅಂದ್ರೆ ಏನು, ಎರಡು ಕಡೆ ನಂಬರ್ ಸೇಮ್ ಇದಾವ. ಸೊ ಒಂದು ಸೆಂಟರ್ ವ್ಯಾಲ್ಯೂ ಇಂದ ರೈಟ್ ಸೈಡ್ ಗೂ ನಂಬರ್ ಸೇಮ್ ಇದೆಯಾ, ಲೆಫ್ಟ್ ಸೈಡ್ ಗೂ ನಂಬರ್ ಸೇಮ್ ಇದೆ ಚೆಕ್ ಮಾಡೋದೇ ದಟ್ ಇಸ್ ಕಾಲ್ಡ್ ಆಸ್ ಸ್ಕ್ಯೂನೆಸ್ ಅಂತ ಕರೀತಾರೆ. ಹಾಗಾದ್ರೆ ದ ಸ್ಕ್ಯೂನೆಸ್ ಇಸ್ ಯೂಸ್ ಟು ಮೀನ್ ಆಫ್ ಆಬ್ಸೆನ್ಸ್ ಆಫ್ ಸಿಮಿಟ್ರಿ ಫ್ರಮ್ ದ ಮೀನ್ ಆಫ್ ದಿ ಡೇಟಾ ಸೆಟ್. ಮೀನ್ ಆಫ್ ದಿ ಡೇಟಾ ಸೆಟ್ ಇಂದ ಎರಡು ಕಡೆಗೆ ಸಿಮಿಟ್ರಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದು. That is called skewness. It is a characteristic of a deviation from the mean to greater on one side than the other side. Attribute of the distribution having one tail heavier than the other. Skewness is used to indicate the shape of the distribution of data. So finally the last line input. So skewness is used to indicate shape of the distribution of data. ಯಾವ shape ಬರುತ್ತೆ, ಆ ಡೇಟಾ ಸೆಟ್ ಹೆಂಗ್ ಡಿಸ್ಟ್ರಿಬ್ಯೂಟ್ ಆಗಿತ್ತು ಅಂತ ಹೇಳಿ ಯಾವ ತರ ಡೇಟಾ ಸೆಟ್ ಬರುತ್ತೆ ಅಂತ ಇದರಲ್ಲಿ ಹೇಳುತ್ತೆ. That is what it, that is skewness is used to indicate. ಏನ್ ಇಂಡಿಕೇಟ್ ಮಾಡ್ತೀರಿ, shape of the distribution of data. In a normal distribution ಅಲ್ಲಿ data is symmetrically distributed with no skew. ನೋಡಿ, in a normal distribution data is symmetrically distributed with no skew. ಅದನ್ನ the mean, mode and median are exactly same in the normal distribution. ಹಾಗಾದ್ರೆ ಮೀನು, ಮೋಡ್ ಮತ್ತೆ ಮೀಡಿಯನ್ ಏನಾಗಿರುತ್ತೆ ಅಂತ ಟೈಮ್ ಅಲ್ಲಿ ನಾರ್ಮಲ್ ಆಗಿರುತ್ತೆ. ಅದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಎಕ್ಸಾಂಪಲ್, ಯು ಸರ್ವೆ ಸ್ಯಾಂಪಲ್ ಇನ್ ಲೋಕಲ್ ಕಮ್ಯುನಿಟಿ ಆನ್ ದ ನಂಬರ್ ಆಫ್ ಬುಕ್ಸ್ ದೇ ರೀಡ್ ಇನ್ ದ ಲಾಸ್ಟ್ ಇಯರ್ ಓದಿರುವಂತ ಬುಕ್ಸ್ ನ ಸರ್ವೆ ಮಾಡಿದ್ರೆ, ಅಂದ್ರೆ ಒಂದು ಡೇಟಾ ತಗೋತೀವಿ. ಯಾವ ಡೇಟಾ, ಕಲೆಕ್ಟ್ ದ ಡೇಟಾ ಆಫ್ ಯುವರ್ ಏರಿಯಾ ಹೂ ಆರ್ ದ ಪೀಪಲ್ ಸ್ಟಡಿಡ್ ದ ಬುಕ್ಸ್ ಇನ್ ದ ಲಾಸ್ಟ್ ಇಯರ್. ಯಾವ್ದೋ ಬುಕ್ಸ್ ಓದಿರ್ತಾರೆ, ಡ್ಯಾಶ್ ಡ್ಯಾಶ್ ಡ್ಯಾಶ್, ಆ ಬುಕ್ಸ್ ಓದಿರೋ ಸರ್ವೆ ಕಲೆಕ್ಟ್ ಮಾಡ್ಕೊಳಕ್ ಹೇಳಿರ್ತಾರೆ. ಆ ಡೇಟಾ ನಾವೇನ್ ಮಾಡ್ತೀವಿ, ಇಂಟರ್ಪ್ರಿಟ್ ಮಾಡ್ತೀವಿ. ಹೆಂಗ್ ಇಂಟರ್ಪ್ರಿಟ್ ಮಾಡ್ತೀವಿ ನೋಡಿ, ದಟ್ ಇಸ್ ವಾಟ್ ಎ ಹಿಸ್ಟೋಗ್ರಾಮ್ ಆಫ್ ಯುವರ್ ಡೇಟಾ ಶೋ ದ ಫ್ರೀಕ್ವೆನ್ಸಿ ಆಫ್ ರೆಸ್ಪಾನ್ಸಸ್ ಫಾರ್ ಈಚ್ ಪಾಸಿಬಲ್ ನಂಬರ್ ಆಫ್ ಬುಕ್ಸ್. ಫ್ರಮ್ ಲುಕಿಂಗ್ ಅಟ್ ದ ಚಾರ್ಟ್ ಯು ಕ್ಯಾನ್ ಸಿ ದೇರ್ ಇಸ್ ನೋ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಬಹುದು. ಚಾರ್ಟ್ ಅಲ್ಲಿ ನೋಡಿ ಹೆಂಗಿದೆ ಸ್ಕ್ಯೂನೆಸ್, ಮೇಲಕ್ಕೆ ಹೋಗಿ ಕೆಳಗೆ ದಪ್ಪ ಕಾಣಿದೆ. Mean, mode, median are equal. The central tendency of this data is
8 ಕರೆಕ್ಟಾ. ಸೊ ದಟ್ ಈಸ್ ವಾಟ್ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅದರಿಂದ ಏನ್ ಅರ್ಥ ಆಗ್ತದೆ ನಮ್ಗೆ. ಇಷ್ಟ ಫ್ರಮ್ ಲುಕಿಂಗ್ ಅಟ್ ದ ಚಾರ್ಟ್ ಯು ಸಿ ದಟ್ ದೇರ್ ಇಸ್ ದ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು, ಮೀನು ಮೋಡು ಮತ್ತೆ ಮೀಡಿಯನ್ ಆರ್ ಎಕ್ಸಾಕ್ಟ್ಲಿ ದ ಸೇಮ್ ಇನ್ ದ ನಾರ್ಮಲ್. ಅದು ಅದೆಲ್ಲ ಸೇಮ್ ಇದ್ರೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಓಕೆ, ಸೊ ನೀವು ಕರ್ವ್ ಕೂಡ ನೋಡ್ತಾ ಇದ್ದೀರಾ, ಏನಿದೆ ಕರ್ವ್ ಅಲ್ಲಿ ಮೇಲಕ್ಕೆ ಹೋಗಿದೆ ಕೆಳಗಡೆ ಬಂದಿದೆ, ಇದೇನೋ ಮೇಲಕ್ಕೆ ಹೋಗಿ ಕೆಳಗೆ ಬಂದು ಮೇಲಕ್ಕೆ ಹೋಗಿ ಕೆಳಗೆ ಬಂದು ಚೇಂಜಸ್ ಆಗಿಲ್ಲ. ಅರ್ಥ ಆಗ್ತಿದ್ಯಾ. ದಟ್ ಶೋಸ್ ದಟ್ ವಾಟ್ ಇಸ್ ದ ಸಿಮೆಟ್ರಿ. ನಾನು ಅದೇ ಹೇಳಿದೆ ನೋಡಿ, ಈಗ ಎಕ್ಸಾಕ್ಟ್ ಆಗಿ ಸೆಂಟರ್ ಬಾರ್ ಇದೆಯಲ್ಲ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿ, ದಟ್ ವಿಲ್ ಲುಕ್ಸ್ ಸೇಮ್. ಅದು ಒಂದು ಆಪಲ್ ನ ಕಟ್ ಮಾಡಿದಾಗ ಹೆಂಗೆ ಎರಡು ಕಡೆ ಶೇಪ್ ಇರುತ್ತೆ ಆ ತರ, ದಟ್ ಇಸ್ ಕಾಲ್ಡ್ ಸಿಮೆಟ್ರಿ ಅಂತ ಕರೀತಾರೆ. ದೆನ್ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್. ವಾಟ್ ಇಸ್ ದ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್? ಇನ್ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್, so in a skewed distribution more values fall on one side of the center than the other. So in a skewed distribution ಏನಪ್ಪಾ ಆಗುತ್ತೆ ಅಂತಂದ್ರೆ more, so in a skewed distribution more values fall on one side of the center. Skewed distribution ಅಲ್ಲಿ what the thing you can observe ಅಂತಂದ್ರೆ ಏನು, so more values fall on one side of a center than the other and the mean, mid and mode all differ from each other. ನೋಡಿ ಇಲ್ಲಿ ಏನಾಗ್ತಿದೆ, ಮೀನು ಮೋಡು ಮತ್ತೆ ಮೀಡಿಯನ್ ಚೇಂಜಸ್ ಆಗ್ತಾ ಇದೆ. ಇಲ್ಲಿ ನೀವು ಗ್ರಾಫ್ ನೋಡಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ, ಎರಡೂ ಕಡೆ ಕರ್ವ್ ಒಂದೇ ತರ ಇಲ್ಲ. ಲೆಫ್ಟ್ ಅಲ್ಲಿ ಫುಲ್ ಟಾಪ್ ಹೋಗಿರೋದು ರೈಟ್ ಅಲ್ಲಿ ದಬಾಕೊಂಡ್ಬಿಟ್ಟಿದೆ. ಸೊ ಇಟ್ ಇಸ್ ನಾಟ್ ಎ ಸಿಮಿಟ್ರಿ. ಸಿಮಿಟ್ರಿ ಅಂದ್ರೆ ಅಲ್ಲಿ ಏನದು, skewed distribution, that is what one side has more spread out and the longer tail with fewer scores at one end than the other. So the direction of the tail tells you side of the skew. ಅಂದ್ರೆ ಡೈರೆಕ್ಷನ್ ಆಫ್ ಟೇಲ್ ಅಂದ್ರೆ ಏನು, ಅದು ಯಾವ ರೀತಿ ಹೋಗಿತ್ತು, ಎಂಡ್ ಆಫ್ ದಿ ಇದ್ರ ಟೇಲ್ ಅಂತ ಕರೀತಾರೆ. ಆ ಟೇಲ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ನಾವೇನ್ ಹೇಳ್ತೀರಪ್ಪ ಅಂದ್ರೆ ದ ಡೈರೆಕ್ಷನ್ ಆಫ್ ದಿ ಟೇಲ್ ಟೆಲ್ಸ್ ಯು ದ ಸೈಡ್ ಆಫ್ ದಿ ಸ್ಕ್ಯೂ. ಸೈಡ್ ಆಫ್ ದಿ ಸ್ಕ್ಯೂ ಯಾವ ಸೈಡ್ಗೆ. ಸೊ ಅದನ್ನ ಏನಂತ ಕರಿತೀರಿ, ಇನ್ ಎ ಪಾಸಿಟಿವ್ ಸ್ಕ್ಯೂ ಡಿಸ್ಟ್ರಿಬ್ಯೂಷನ್ ದೇರ್ ಇಸ್ ಅ ಕ್ಲಸ್ಟರ್ ಆಫ್ ಲೋಯರ್ ಸ್ಕೋರ್ಸ್ ಅಂಡ್ ಸ್ಪ್ರೆಡ್ ಔಟ್ ದಿ ಟೈಲ್ ಆನ್ ದ ರೈಟ್ ಸೈಡ್ ಆಗಿತ್ತು ಅಂದ್ರೆ ಪಾಸಿಟಿವ್ಲಿ ಸ್ಕ್ಯೂಡ್. ಈಗ ಇದೇನಾಗಿದೆ, ರೈಟ್ ಸೈಡ್ ಗೆ ತಾನೆ ನಾವು ನೋಡ್ತಾ ಇರುವಂತ ರೈಟ್ ಸೈಡ್ ಗೆ ಬೆಂಡ್ ಆಗಿದೆ, ದಟ್ ಇಸ್ ವಾಟ್ ಪಾಸಿಟಿವ್ಲಿ ಸ್ಕ್ಯೂಡ್. ಇನ್ ನೆಗೆಟಿವ್ಲಿ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ ದೇರ್ ಇಸ್ ಅ ಕ್ಲಸ್ಟರ್ ಆಫ್ ಹೈಯರ್ ಸ್ಕೋರ್ಸ್ ಅಂಡ್ ಸ್ಪ್ರೆಡ್ ಔಟ್ ಟೈಲ್ ಆನ್ ದಿ ಲೆಫ್ಟ್ ಅಲ್ಲಿ ಆಗಿರುತ್ತೆ. ಸೊ ಇಲ್ಲಿ ನೋಡಿ ನೆಕ್ಸ್ಟ್ ಫಿಗರ್ ನೋಡಿ, ಲೆಫ್ಟ್ ಅಲ್ಲಿ ಟೈಲ್ ಉದ್ದಕ್ಕೆ ಹೋಗಿದೆ ಕರೆಕ್ಟಾ, ಅವಾಗ ಅದು ಲೆಫ್ಟ್ ಅಲ್ಲಿ ಬೆಂಡ್ ಆಗಿರುತ್ತೆ, ದಟ್ ಇಸ್ ನೆಗೆಟಿವ್ಲಿ ಸ್ಕ್ಯೂಡ್. ರೈಟ್ ಸೈಡ್ ಹೋಗಿರುತ್ತದು ಪಾಸಿಟಿವ್ಲಿ ಸ್ಕ್ಯೂಡ್. ಅದಕ್ಕೆ ಒಂದು ಶಾರ್ಟ್ ಕಟ್ ಕೂಡ ಕೊಟ್ಟಿದ್ದಾರೆ, ಇನ್ ಎ ಪಾಸಿಟಿವ್ಲಿ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ ಮೋಡ್ ಇಸ್ ಲೆಸ್ ದೆನ್ ಮಿಡನ್ ಇಸ್ ಲೆಸ್ ದೆನ್ ಮೀನ್. ಸೊ ಎಲ್ಲಾನು ಎಮ್ಮೆ ಮೋ ಮೀ ಮೋ ಮೋಡು ಮೀ ಮಿಡನ್ ಆಮೇಲೆ ಮೀನು ಮೋ ಮೀ. ಓಕೆ, ಬಟ್ ಇಲ್ಲಿ ಹಿಂಗಲ್ಲ, ಮೀ ಏನಾಗುತ್ತಿದೋ ಮೀಮೋ ಯಾವುದು ನೆಗೆಟಿವ್ಲಿ ಸ್ಕ್ಯೂಡ್. ಅರ್ಥ ಆಗ್ತಿದ್ಯಾ. ಪಾಸಿಟಿವ್ ಗೆ ಫಸ್ಟ್ ಮೋ ಇಟ್ಕೊಳ್ಳಿ, ನೆಗೆಟಿವ್ ಸ್ಕ್ಯೂಡ್ ಗೆ ಫಸ್ಟ್ ಮೀ ಇಟ್ಕೊಳ್ಳಿ. ಓಕೆ, ದೇ ಮೇ ಗಿವ್ ದಿಸ್ ಆರ್ಡರ್, ನಿಮ್ ಸಿಟಿ ಅಲ್ಲಿ ಆರ್ಡರ್ ಕೊಡ್ಬೋದು. ಸೊ ಇನ್ ದ ಡೇಟಾ ಡಿಸ್ಟ್ರಿಬ್ಯೂಷನ್ ವಿ ಕ್ಯಾನ್ ಸಿ ದಟ್ ಮೀನ್ ಲೆಸ್ ದೆನ್ ಮೀಡಿಯನ್ ಲೆಸ್ ದೆನ್ ಮೋಡ್. ದಿಸ್ ರೆಪ್ರೆಸೆಂಟ್ ಪಾಸಿಟಿವ್ಲಿ ಸ್ಕ್ಯೂಡ್, ನೆಗೆಟಿವ್ಲಿ ಸ್ಕ್ಯೂಡ್ ಅಥವಾ somewhat quartile and nota. ಕೊಡಕ್ ಆಪ್ಷನ್ ಏನು ಯಾವ್ದು ಬೇಕೋ ಸೇರಿಸಬಹುದು ನಾವು, ಬಟ್ ಆನ್ಸರ್ ಒಂದು ತಲೆಗಿದ್ರೆ ಸಾಕು. ಸೊ ಪಾಸಿಟಿವ್ ಅಂದ್ರೆ ಯಾವುದು, ಸೊ ಮೀನ್ ಮೋಡ ಮೋಮಿ ಪಾಸಿಟಿವ್ಲಿ, ಮೀಮೋ ಬಂದು ನೆಗೆಟಿವ್. ಓಕೆ, ಸೊ ನೆಕ್ಸ್ಟ್ ಡೆಫಿನೇಷನ್ ಆಫ್ ಕಾರ್ಟೋಸಿಸ್. ಸೊ ಕಾರ್ಟೋಸಿಸ್ ಅಂದ್ರೆ ಏನು, ಇನ್ ಸ್ಟಾಟಿಸ್ಟಿಕ್ಸ್ ಕಾರ್ಟೋಸಿಸ್ ಇಸ್ ಡಿಫೈನ್ಡ್ as a parameter of relative sharpness of the ಪೀಕ್ ಲೆವೆಲ್. ರಿಲೇಟಿವ್ ಶಾರ್ಪ್ನೆಸ್, ರಿಲೇಟಿವ್ ಅಂದ್ರೆ ಏನು, ಒಂದಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಯಾವ ರೀತಿ ಚೇಂಜಸ್ ಆಗ್ತಾ ಇದೆ. ಅರ್ಥ ಆಗ್ತಿದ್ಯಾ, ಅಂದ್ರೆ ಒಂದು ಪೀಕ್ ಲೆವೆಲ್ ಅಲ್ಲಿ ಹೆಂಗ್ ಚೇಂಜ್ ಆಗ್ಬಿಡ್ತು. ಈಗ ಸ್ಯಾಮ್ಸಂಗ್ ಅವನು ಈ ವರ್ಷದಲ್ಲಿ ಏನ್ ಮಾಡ್ಬಿಟ್ಟ, $99.9 ಅವನೇನ್ ತೋರಿಸ್ತಾನೆ, ಪ್ರಾಫಿಟ್ ತೋರಿಸ್ತಾನೆ. ಆಪಲ್ ಕಂಪ್ನಿ ಏನ್ ಮಾಡ್ತಾನೆ, ಅವನು 99.8% ಇದು ತೋರಿಸ್ತಾನೆ. ಅದೇ ಇನ್ನೊಂದು ಯಾವ್ದೋ ಒಂದು MI ಕಂಪ್ನಿ ಏನ್ ಮಾಡ್ತಾನೆ 99.08 ತೋರಿಸ್ತಾನೆ. ಎಲ್ಲ ಪೀಕ್ ಅಲ್ಲಿ ಇದಾವೆ, ಬಟ್ ದೇರ್ ಇಸ್ ಅ ಸ್ಮಾಲ್ ಚೇಂಜಸ್. ಅದು ಪೀಕ್ ಲೆವೆಲ್ ಮಾತ್ರ ಚೇಂಜಸ್ ಕಾಣಿಸ್ತಾ ಇದೆ. ಅರ್ಥ ಆಗ್ತಿದ್ಯಾ, ದಟ್ ಈಸ್ ಕಾಲ್ಡ್, ಆ ತರದ್ದೆಲ್ಲ ನಾವ್ ಎಲ್ಲಿ ತೋರಿಸಕ್ಕೆ ಸಾಧ್ಯ, ಕಾರ್ಟೋಸಿಸ್ ಅಲ್ಲಿ ತೋರಿಸಕ್ಕೆ ಸಾಧ್ಯ. ದಟ್ ಈಸ್ ಎ ರಿಲೇಟಿವ್ ಶಾರ್ಪ್ನೆಸ್ ಆಫ್ ಎ ಪೀಕ್ ಆಫ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಕರ್ವ್. ನೆನ್ಪಿಟ್ಕೊಳ್ಳಿ, ವಾಟ್ ಈಸ್ ಕಾರ್ಟೋಸಿಸ್ ಅಂತಂದ್ರೆ ಶಾರ್ಪ್ನೆಸ್ ಆಫ್ ದಿ ಪೀಕ್ ಆಫ್ ದಿ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಕರ್ವ್. Sharpness of the peak of the probability distribution curve. It ascertains the way observations are clustered around the center of the distribution. Center of the distribution ಯಾವ ರೀತಿ ಆಗಿರುತ್ತೆ ಅಂತ ನೋಡ್ತೀರಿ. It is used to indicate the flatness or thickness of the frequency distribution curve and measures the tails of outliers of the distribution. ಏನು ಇಂಡಿಕೇಟ್ ಮಾಡ್ತಿದ್ದೋ, it indicates flatness or peakness. ಪೀಕ್ ಹೋಗಿತ್ತಾ ಇಲ್ಲ ಫ್ಲಾಟ್ ಅಲ್ಲೇ ದಬಾಕೊಂತ. ಅರ್ಥ ಆಗ್ತದೆ. ಯಾವುದೋ ಒಂದು ಶೇರ್ ವ್ಯಾಲ್ಯೂ ಕನ್ಸಿಡರ್ ಮಾಡ್ತೀರಿ, ಶೇರ್ ವ್ಯಾಲ್ಯೂ ಟಾಟಾ ಸ್ಟೀಲ್ ತಗೊಂಡಿರ್ತಾನೆ ಅಂತ ಇಟ್ಕೊಳ್ಳಿ. ಅವನೇನ್ ಮಾಡ್ತಾನೆ, ಕರೆಕ್ಟ್ ಆಗಿ ಮಾರ್ಚ್ ಅಲ್ಲಿ ಅನೌನ್ಸ್ ಮಾಡ್ತಾನೆ. ಏನ್ ಅನೌನ್ಸ್ ಮಾಡ್ತಾನೆ, ನಾವು ಟಾಟಾನ ಇನ್ನೊಂದು ಯಾವ್ದೋ ಐಫೋನ್ ಮ್ಯಾನುಫ್ಯಾಕ್ಚರ್ ನಾವು ಒಪ್ಕೋತಾ ಇದೀರಿ.
ಇನ್ನು ಮೇಲೆ ಇಂಡಿಯಾದಲ್ಲಿ ನಮ್ಮ ಟಾಟಾ ಕಂಪ್ನಿನೇ ಐಫೋನ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ನೆಕ್ಸ್ಟ್ ಡೇ ನೀವು ನೋಡಿದ್ರೆ ಟಾಟಾ ಶೇರ್ ವ್ಯಾಲ್ಯೂ ಫುಲ್ ಪೀಕ್ ಹೊರಟೋಗುತ್ತೆ. ಜನ ಹೆಂಗ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಫ್ಯೂಚರ್ ಅಲ್ಲಿ ಟಾಟಾದವ್ರು ಐಫೋನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂದ್ರೆ ಇಡೀ ಜನ ಐಫೋನ್ ನ ಕಡಿಮೆ ರೇಟ್ ಸಿಗುತ್ತೆ, ಜಾಸ್ತಿ ಜನ ಬೈ ಮಾಡ್ತಾರೆ, ಶೇರ್ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗುತ್ತೆ ಟಾಟಾ ಶೇರ್ ವ್ಯಾಲ್ಯೂ. ಆಗ ನೆಕ್ಸ್ಟ್ ಏನ್ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಾರೆ. ಅರ್ಥ ಆಗ್ತಿದ್ಯಾ? ಶೇರ್ಸ್ ಈ ತರ ವರ್ಕ್ ಆಗೋದು, ಇಟ್ ಗೋಸ್ ಪೀಕ್ ಲೆವೆಲ್ ಹೊರಟೋಗುತ್ತೆ. ಯಾಕೆ? ಡಿಪೆಂಡ್ಸ್ ಆನ್ ದಿಸ್ ಟೈಪ್ ಆಫ್ ಕ್ರೈಟೀರಿಯಾ. ಯಾವುದೇ ಒಂದು ಕಂಪ್ನಿದು ಶೇರ್ಸ್ ಈ ತರ ನಡೆಯುತ್ತೆ, ಯಾಕಂದ್ರೆ ಇವತ್ತೆಲ್ಲ ಜಾಸ್ತಿ ಜನ ಶೇರ್ಸ್ ಅಲ್ಲಿ ದುಡ್ಡು ಮಾಡ್ಕೋತಾ ಇದ್ದಾರೆ. ಇಂಡಿಯಾದಲ್ಲೇನೆ ವೆರಿ ಲೆಸ್ ಮೆಂಬರ್ಸ್ ಶೇರ್ಸ್ ಅಲ್ಲಿ ಅವರು ಭಾಗಿಯಾಗೋದು, ಬಟ್ ಫಾರಿನರ್ಸ್ ಎಲ್ಲ ಜಾಸ್ತಿ ಜನ ಶೇರ್ಸ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಬಟ್ ಇನ್ವಾಲ್ವ್ ಆದವರೆಲ್ಲರೂ ದುಡಿಯಲ್ಲ. ಅರ್ಥ ಆಗ್ತಿದ್ಯಾ? ಅದನ್ನೆಲ್ಲ ಎಲ್ಲಿ ಈ ತರದ್ನೆಲ್ಲ ನೀವಲ್ಲಿ ಅಬ್ಸರ್ವ್ ಮಾಡ್ತೀವಿ. ಯಾವ್ದನ್ನ? ಗ್ರಾಫ್ಸ್ ನ. ಒಂದು ಗ್ರಾಫ್ ನೋಡಿ ಡಿಸೈಡ್ ಮಾಡ್ತಾರೆ ಏನಂತ, ನಾಳೆ ದಿನ ಇದ್ರ ಶೇರ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೋ ಇಲ್ವೋ ಅಂತ. ಯಾಕಂದ್ರೆ ನೀವು ಯಾವತ್ತೇ ನೋಡಿ ಗ್ರಾಫ್ನೇ ಇಟ್ಕೊಂಡಿರ್ತಾರೆ ಮುಂದೆ. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ, ಯೂಟ್ಯೂಬ್ ಅಲ್ಲಿ ನೋಡಿ, ಒಬ್ಬ ಶೇರ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಂದ್ರೆ ಗ್ರಾಫ್ ತೋರಿಸ್ತಾನೆ ಇರ್ತಾನೆ. ಯಾಕೆ? ಆ ಗ್ರಾಫ್ ಅಲ್ಲಿ ಡಿಸೈಡ್ ಮಾಡ್ತಾನೆ ಇದು ನೆಕ್ಸ್ಟ್ ಲೆವೆಲ್ ಪೀಕ್ ಹೋಗುತ್ತಾ ದಬಾಕೋಣತ್ತ. ದಬಾಕೋಣ ಟೈಪ್ ಪಟ್ ಅಂತ ಅವ್ನು ತೆಗೆದುಬಿಡ್ಬೇಕು. ಹಾಕಿರ್ತಾನೆ ಏನಂತ, ನೋಡಪ್ಪ ಟಾಟಾ ಇವತ್ತು ನನ್ನ ಕಂಪ್ನಿ ಶೇರ್ ವ್ಯಾಲ್ಯೂ 500 ರೂಪಾಯಿ ಇದೆ, ನಾನು ಹಾಕ್ತೀನಿ ಏನಂತ, ನಾಳೆಗೆ 600 ರೂಪಾಯಿ ಆಗ್ಬೋದು, ನಾಳೆಗೆ 600 ರೂಪಾಯಿ ಆಗ್ಬೋದು, ಅದಕ್ಕೆ 500 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನಾಳೆಗೆ ಆದ್ರೆ ನಂಗೆ 100 ರೂಪಾಯಿ ಲಾಭ ಬರುತ್ತೆ ಅಂತ ಹಾಕಿರ್ತಾನೆ. ಏನೋ ಒಂದು ಕ್ರೈಟೀರಿಯಾ ಬಂದ್ಬಿಡುತ್ತೆ, ಯಾವುದೋ ಒಂದು ಕ್ರೈಟೀರಿಯಾ, ಯಾರೋ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ, ನಾನು ಟಾಟಾ ಕಾರ್ ತಗೊಂಡೆ, ಟಾಟಾ ಕಾರ್ ಏನೋ ಪ್ರಾಬ್ಲಮ್ ಆಗ್ಬಿಡ್ತು ಅಂತ. ಆ ತರ ಒಂದು ಸಿಂಗಲ್ ರೀಸನ್ ಏನ್ ಮಾಡುತ್ತೆ, ಶೇರ್ ವ್ಯಾಲ್ಯೂ ಕಡಿಮೆ ಮಾಡ್ಬಿಡುತ್ತೆ. ಅವಾಗ ಇಮಿಡಿಯೇಟ್ ಅವ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ಎಲ್ಲೋ ಒಂದ್ ಕಡೆ ಕಗಡೆ ಪೀಕ್ ಲೆವೆಲ್ ಬರ್ತಾ ಇದ್ದಂಗೆ ಅವನು ಒಂದ್ 2 ರೂಪಾಯಿ ಲಾಸ್ ಅಲ್ಲೇನೆ ಎಕ್ಸಿಟ್ ಕೊಟ್ಬಿಡ್ತಾನೆ. ಎಕ್ಸಿಟ್ ಕೊಟ್ಟಿಲ್ಲ ಅಂತಂದ್ರೆ ಇನ್ವೆಸ್ಟ್ ಮಾಡೋನು ತುಂಬಾ ಲಾಸ್ ಆಗೋಗ್ತಾನೆ. ಯಾಕಂದ್ರೆ ನಾನು 5 ರೂಪಾಯಿ ಹೇಳ್ತಾ ಇದ್ದೀನಿ, ಅದು 5 ಕೋಟಿ ಲೆವೆಲ್ಗೆ ಇರುತ್ತೆ. ನಾನು 5 ರೂಪಾಯಿ ಹೇಳ್ತಾ ಇರೋಂಥದ್ದು ಅವ್ನು 5 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ ಕಂಪ್ನಿ ಮೇಲೆ. ಇವತ್ತು ಇನ್ಫೋಸಿಸ್ ನ ಒಂದು ಶೇರ್ ತಗೋಬೇಕು ಅಂದ್ರೆ 12,000 ಮೇಲೆ ಇರುತ್ತೆ ಒಂದು ಶೇರ್ ಬೆಲೆ. ಅದು ನಾಳೆ ನೆಕ್ಸ್ಟ್ ಇಯರ್ ನಿಮ್ಗೆ 14,000 ಆಗಿರ್ಬೋದು. 14,000 ಅಂದ್ರೆ ನಿಮ್ಗೆ ಎಷ್ಟು ಬಂತು ಪ್ರಾಫಿಟ್? 2,000 ಬಂತು ಒಂದೇ ಕಂಪ್ನಿ ಮೇಲೆ ನೀವು ಹಾಕಿರುವಂತದ್ದು. ಆ ತರದ್ದು 30 ರೂಪಾಯಿ 40 ರೂಪಾಯಿ ಶೇರ್ಗಳು ಕೂಡ ಇದಾವೆ. ಇಂಡಿಯನ್ ಸ್ಪೈಸಸ್ ಇರ್ಬೋದು, ಇಂಡಿಯನ್ ಸ್ಪೈಸಸ್ ಒಂದು ಕಂಪ್ನಿ ಇವಾಗ. ಯಾಕೆ? ಬೈಜುಸ್, ಬೈಜುಸ್ ಒಂದು ಕಂಪ್ನಿ, ಓಲಾ ಒಂದು ಕಂಪ್ನಿ, ಯೂಬರ್ ಒಂದು ಕಂಪ್ನಿ, ಇವೆಲ್ಲ ರೀಸೆಂಟ್ ಆಗಿ ಆದವು. ನೋಡಿ ಈಗ ಬೈಜುಸ್ ಶೇರ್ ಹೋಲ್ಡರ್ನೇ ಸುಮಾರು ಡಾಲರ್ ಸೇಲ್ ಮಾಡ್ಬಿಟ್ಟಂತೆ. ಫಸ್ಟ್ ಅವನೇ ಸೇಲ್ ಮಾಡ್ಬಿಟ್ಟ. ಯಾಕೆ? ಈ ನೋಸ್ ದ ಫ್ಯೂಚರ್, ನನ್ ನಾಳೆ ಲಾಸ್ ಆಗ್ತಿದ್ ಗೊತ್ತು ಅವನಿಗೆ. ಸ್ವಂತ ಆ ಬೈಜುಸ್ ಓನರ್ ನ ಹೆಂಡತಿ ಎಷ್ಟೋ ಶೇರ್ ನ ಇಮಿಡಿಯೇಟ್ ಸೇಲ್ ಮಾಡ್ಬಿಟ್ಲು. ಆ ಶೇರ್ ಮಾಡಿದಕ್ಕೆ ಸುಮಾರು ಜನಕ್ಕೆ ಗೊತ್ತಾಗೋಯ್ತು, ಇವಳೇ ಶೇರ್ ಮಾಡ್ತಾಳೆ ಅಂತಂದ್ರೆ ಇನ್ನ ಸೇಲ್ ಮಾಡ್ತಾನೆ, ನನ್ಗೆ ಎಲ್ಲಿರುತ್ತೆ ಪ್ರಾಫಿಟ್? ಇರೋದಿಲ್ಲ. ನಾಳೆ ದಿನ ಇವ್ರ ಗ್ಯಾರಂಟಿ ಇಲ್ಲ. ಅದಾಗಿದ ತಕ್ಷಣ ಎಷ್ಟೋ ಕಂಪ್ಲೇಂಟ್ ರೈಸ್ ಆಯ್ತು. ಯಾರೋ ಎಂಪ್ಲಾಯ್ ಹೇಳಿದ್ರು, ನೋಡಪ್ಪ ನನ್ ಪ್ರಾಬ್ಲಮ್ ಆಗಿದೆ, ಯಾರೋ ಒಬ್ಳು ಎಂಪ್ಲಾಯ್ ಹೇಳ್ಕೊಂಡು ನನ್ನ ಫೋರ್ಸ್ಫುಲ್ ಕೆಲಸ ತೆಗಿತಾ ಇದ್ದಾರೆ, ನನಗೆ ಈ ತರ ಟಾರ್ಚರ್ ಕೊಡ್ತಾ ಇದ್ದಾರೆ ಬೈಜೂಸ್ ಇಂದ ಹೇಳ್ಕೊಂಡು. ಹಾಗಾದ್ರೆ ಏನ್ ಮಾಡ್ತಾರೆ ಜನ? ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಸೊ ಇಟ್ ವಿಲ್ ಬಿ ಲೀಡ್ಸ್ ಟು ಲಾಸ್. ಅದನ್ನ ಇಲ್ಲಿ ನಾವು ಪೀಕ್ ಲೆವೆಲ್ ಅಂತೆಲ್ಲ ನೋಡ್ತೀರಿ. ಅದಕ್ಕೋಸ್ಕರ ಇವೆಲ್ಲ ನೀವಿರೋದು ಇನ್ ಡೆಪ್ತ್ ಹೋದಾಗ ಮೀನಿಂಗ್ ಗೊತ್ತಾಗುತ್ತೆ. ಇಟ್ ಶಾರ್ಪ್ನೆಸ್ ಆಫ್ ಎ ಪೀಕ್ ಆಫ್ ದಿ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಕರ್ವ್. ಇಟ್ ಅಸರ್ಟೈನ್ಸ್ ಟು ವೇ ಆಫ್ ಅಬ್ಸರ್ವೇಷನ್ಸ್ ಆರ್ ಕ್ಲಸ್ಟರ್ಡ್ ಅರೌಂಡ್ ದ ಸೆಂಟರ್ ಆಫ್ ದಿ ಡಿಸ್ಟ್ರಿಬ್ಯೂಷನ್. It is used to indicate the flatness or thickness of the frequency distribution curve and measure the tails or outliers of the distribution. ಹಾಗಾದ್ರೆ skewness is an indicator of a lack of symmetry. Skewness ಅನ್ನೋದು ಯಾವ್ದನ್ನ ತೋರಿಸುತ್ತೆ? Lack of symmetry ತೋರಿಸುತ್ತೆ. Both left and right side of the curve are unequal with respect to the central point. As against this, kurtosis is a measure of data that is either peaked or flat with respect to the probability of distribution. ನೋಡಿ ಇಷ್ಟೇ ಇರೋದು. Skewness ಗೂ kurtosis ಇರುವಂತಹ ತೇಡ ಏನು? ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಕ್ಯೂನೆಸ್ ಅಂಡ್ ಕಾರ್ಟೋಸಿಸ್? ಸ್ಕ್ಯೂನೆಸ್ ಲೆಫ್ಟ್ ಅಲ್ಲಿ ನೋಡಿದ್ರೆ ನೋಡಿ ಕರು ಕಾಣಿಸುತ್ತೆ, ಒಂದೇ ತರ ಇರುತ್ತಂತದ್ದು. ಏನು? ಇಲ್ಲ ರೈಟ್ ಸೈಡ್ ಗೆ ಫ್ಲಾಟ್ ಅನ್ನು, ಇಲ್ಲ ಲೆಫ್ಟ್ ಸೈಡ್ ಗೆ ಫ್ಲಾಟ್ ಅನ್ನು. ಅರ್ಥ ಆಗ್ತಿದ್ಯಾ? ದಟ್ ಇಸ್ ವಾಟ್ ಮೋಮಿ, ಮೀಮೋ. ಅರ್ಥ ಆಗ್ತಿದ್ಯಾ? ಮೋಮಿ ಅಂದ್ರೆ ಮೇಲಿಂದ ಕೆಳಗ್ ಬಂದಿರುವಂತದ್ದು, ಮೀಮೋ ಅಂದ್ರೆ ಕೆಳಗಡೆಯಿಂದ ಮೇಲಕ್ಕೆ ಹೋಗಿರೋದು. ಕೆಳಗಡೆಯಿಂದ ಮೇಲಕ್ಕೆ ಹೋದ್ರೆ ನೆಗೆಟಿವ್, ಮೇಲಿಂದ ಕೆಳಗಡೆ ಬಂದ್ರೆ ಪಾಸಿಟಿವ್. ಈ ಫಿಗರ್ ನೋಡಿ ನೆನ್ಪಿಟ್ಕೊಂಡ್ ನೀವು. ಅದೇ ರೈಟ್ ಸೈಡ್ ಅಲ್ಲಿ ನೋಡಿ ಪಾಸಿಟಿವ್ ಕರ್ಟೋಸಿಸ್, ನಾರ್ಮಲ್ ಡಿಸ್ಟ್ರಿಬ್ಯೂಷನ್, ನೆಗೆಟಿವ್ ಕರ್ಟೋಸಿಸ್, ಮೂರು ಒಂದೇ ಕರ್ವ್ ಅಲ್ಲಿ ತೋರಿಸ್ತಾ ಇದೆ. ಡಿಪೆಂಡ್ಸ್ ಆನ್ ಪೀಕ್. ಸ್ವಲ್ಪ ಮೇಲಕ್ಕೆ ಹೋಗಿತ್ತು, ಅದಕ್ಕಿಂತ ಮೇಲಕ್ಕೆ, ಅದಕ್ಕಿಂತ ಲಾಸ್ಟ್ ಪೀಕ್ ಕೊಟ್ಟೋಯ್ತು ಅಂದ್ರೆ ಇಟ್ ಇಸ್ ದ ಕಾನ್ಸಂಟ್ರೇಷನ್ ಆಫ್ ಪೀಕ್ ಲೆವೆಲ್ಸ್ ಮೇಲೆ ಕರ್ಟೋಸಿಸ್ ಅಂತ ಕರಿತೀರಿ. ಇದು ಆ ಕಡೆ ಈ ಕಡೆ ಡಿಸ್ಟ್ರಿಬ್ಯೂಟ್ ಆಗಿರೋದ್ರ ಮೇಲೆ ನಾವೇನ್ ಕರಿತೀರಿ? ಸ್ಕ್ಯೂನೆಸ್ ಅಂತ ಕರಿತೀವಿ. ಓಕೆ, ಫಾರ್ ದ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ದ ವ್ಯಾಲ್ಯೂ ಆಫ್ ಸ್ಕ್ಯೂನೆಸ್ ಅಂಡ್ ಕರ್ಟೋಸಿಸ್ ಸ್ಟ್ಯಾಟಿಕ್ಸ್ ಇಸ್ 0. ಸೊ ನೆನ್ಪಿಟ್ಕೊಳ್ಳಿ, ಫಾರ್ ದಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ದ ವ್ಯಾಲ್ಯೂ ಆಫ್ ಸ್ಕ್ಯೂನೆಸ್ ಅಂಡ್ ಕರ್ಟೋಸಿಸ್ ಸ್ಟ್ಯಾಟಿಕ್ ಇಸ್ 0. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಇವೆರಡು ಏನಾಗಿರ್ತವೆ? 0 ಆಗಿರ್ತವೆ. ಸೊ ಆತ ಜಾಸ್ತಿನೂ ಇಲ್ಲ, ಆಯ್ತ ಕಡಿಮೆನೂ ಇಲ್ಲ, ನಾರ್ಮಲ್ ಲೆವೆಲ್ ಇರುತ್ತೆ. ಎಲ್ಲಿ? ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ. ಸೊ ದಿಸ್ ಈಸ್ ಅಬೌಟ್ ವಾಟ್ ಕರ್ಟೋಸಿಸ್ ಅಂಡ್ ಸ್ಕ್ಯೂನೆಸ್. ಅದು ಕೂಡ ಎಕ್ಸ್ಪೆರಿಮೆಂಟ್ ಇದೆ. ಯು ಹ್ಯಾವ್ ಟು ಸಿ ದಟ್ ಹೌ ಟು ಗಿವ್ ದ ಸಿಂಟೆಕ್ಸ್ ಫಾರ್ ಗೆಟಿಂಗ್ ದ ಕರ್ಟೋಸಿಸ್ ನ ಮೈಕ್ರೋಸಾಫ್ಟ್ ಎಕ್ಸೆಲ್. ದಿಸ್ ಇಸ್ ಒನ್ ಕ್ವಶನ್. ಅರ್ಥ ಆಗ್ತಿದ್ಯಾ? ಅದಾದ್ಮೇಲೆ ಸ್ಕ್ಯೂನೆಸ್ ಪಾಸಿಟಿವ್ ನೆಗೆಟಿವ್ ಯಾವ ಕಡೆ ಬರುತ್ತೆ ಅದು ಒಂದು ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಇನ್ ಕೇಸ್ ಎಲ್ಲಾನು 0 ಈಕ್ವಲ್ ಇದ್ರೆ ವಾಟ್ ಟೈಪ್ ಆಫ್ ಸ್ಕ್ಯೂನೆಸ್ ಯು ವಿಲ್ ಗೆಟ್?
ನಾರ್ಮಲ್ ಡಿಸ್ಟ್ರಿಬ್ಯೂಷನ್, ದಟ್ ಇಸ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್. ಅದಾದ್ಮೇಲೆ ಮೇಲೆ ಬಂದ್ರೆ ಏನು, ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್. ವೇರಿಯನ್ಸ್ ಅಂದ್ರೆ ಏನು, it is the deviation x minus x bar whole square divided by the number of n values. So variance ಗೆ ಫಾರ್ಮುಲಾ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಗೆ ಫಾರ್ಮುಲಾ, ಅದೇ ಡೆಫಿನೇಷನ್ ಕೂಡ ನೆನ್ಪಿಟ್ಕೊಬೇಕು. ಡಿವಿಯೇಷನ್ ಫ್ರಮ್ ದಿ ಮೀನ್ ಡಿವಿಯೇಷನ್ ಅಲ್ಲೇ ಇದೆ ಮೀನಿಂಗ್. ಮೀನ್ ಡಿವಿಯೇಷನ್ ಅಂದ್ರೆ ಡಿವಿಯೇಷನ್ ಇಂದ ಚೇಂಜಸ್ ಆಗಿರೋದು. ಆವರೇಜ್ ವ್ಯಾಲ್ಯೂ 8 ಇತ್ತು, 8ರಿಂದ 7 ಬಂದ್ಬಿಟ್ಟ, ದಟ್ ಇಸ್ ಚೇಂಜ್ ಇಸ್ ಎಷ್ಟಾಯ್ತು, 1 ಆಯ್ತು. ಅರ್ಥ ಆಗ್ತೇನಪ್ಪ? ಸೊ ದಿಸ್ ಈಸ್ ಅಬೌಟ್ ವಾಟ್ ದ ಮೇನ್ ಥಿಂಗ್ ವಾಟ್ ವಿ ಹ್ಯಾವ್ ಟು ಡಿಸ್ಕಸ್ ಇನ್ ದ ಮೆಜರ್ ಆಫ್ ಲೊಕೇಶನ್ ಅಂಡ್ ಡಿಸ್ಪರ್ಷನ್. ಲೊಕೇಶನ್ ಇಂದ ಯಾವ ರೀತಿ ಡಿಸ್ಪರ್ಸ್ ಆಗ್ತಾ ಇದಾರೆ, ಆವರೇಜ್ ವ್ಯಾಲ್ಯೂ ಇಂದ ಅವ್ನು ಯಾವ ತರ ಡಿಸ್ಪರ್ಸ್ ಆದ, ಯಾವ ತರ ಫ್ಲಾಟ್ ಆದ, ಯಾವ ತರ ಪೀಕ್ ಲೆವೆಲ್ ಆದ, ದಟ್ ಈಸ್ ದ ಕಂಪ್ಲೀಟ್ ಥಿಂಗ್ ಅಬೌಟ್ ವಾಟ್ ಮೆಜರ್ ಆಫ್. Thank you very much for watching this video. So keep watching. Don't forget to subscribe and like the video. Thank you.